ಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆ ರಚನೆ ಮಾಡ್ತಾ ಮಾಡ್ತಾ ಪಂಡಿತ್ ತೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸಲಿವಾಲ್ ಅವರು ಪೂರ್ಣ ಮಾಡಿ ಕೃತಿಯಿಂದ ನಮಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿ ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. ಸಾಮಾಯಿಕವೆಂಬ ಶಿಕ್ಷಾವ್ರತದ ಚರ್ಚೆ ಇದೆ. ಶ್ಲೋಕ ಸಂಖ್ಯೆ 148 ಇದೆ. ರಾಗದ್ವೇಷತ್ಯಾಗಾನ್ಯಖಿಲದ್ರವ್ಯೇಷು ಸಾಮ್ಯಂ ಅವಲಂಬ್ಯ ತತ್ತೋಪಲಬ್ಧಿಮೂಲಂ ಬಹುಶಃ ಸಾಮಾಯಿಕಂ ಕಾರ್ಯಂ. ರಾಗದ್ವೇಷಗಳ ತ್ಯಾಗದಿಂದ ಸಮಸ್ತ ಇಷ್ಟ ಅನಿಷ್ಟ ಪದಾರ್ಥಗಳಲ್ಲಿ ಸಾಮ್ಯಭಾವವನ್ನು ಅಂಗೀಕಾರ ಮಾಡಿ ಆತ್ಮತತ್ವದ ಪ್ರಾಪ್ತಿಯ ಮೂಲ ಕಾರಣವಾದಂಥ ಸಾಮಾಯಿಕವನ್ನು ಬಹಳಷ್ಟು ಬಾರಿ ಮಾಡಬೇಕಾಗುವುದು. ಟೀಕೆ: ನಿಖಿಲ ದ್ರವ್ಯೇಷು ರಾಗದ್ವೇಷ ತ್ಯಾಗಾತ್ ಸಾಮ್ಯಂ ಅವಲಂಬ್ಯ ತತ್ತೋಪಲಬ್ಧಿ ಮೂಲಂ ಸಾಮಾಯಿಕಂ ಬಹುಶಃ ಕಾರ್ಯಂ. ಸಮಸ್ತ ಇಷ್ಟ ಅನಿಷ್ಟ ಪದಾರ್ಥಗಳಲ್ಲಿ ರಾಗದ್ವೇಷ ಭಾವಗಳ ತ್ಯಾಗಪೂರ್ವಕವಾಗಿ ಸಮತೆಯ ಭಾವದ ಅವಲಂಬನ ಮಾಡಿ ಆತ್ಮನ ಶುದ್ಧ ಸ್ವರೂಪದ ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಮೂಲ ಕಾರಣವು ಸಾಮಾಯಿಕವಿದ್ದು ಅದನ್ನು ಮತ್ತೆ ಮತ್ತೆ ಮಾಡಬೇಕಾಗುವುದು. ಎಂದರೆ ಪ್ರತಿ ದಿವಸ 3 ಕಾಲದಲ್ಲಿ ಮಾಡಬೇಕಾಗುವುದು. ಇದುವೇ ಸಾಮಾಯಿಕ ಶಿಕ್ಷಾ ವ್ರತವಿದೆ. ಇದರ ಚರ್ಚೆ ಆದದ್ದಿತ್ತು ಭಾವಾರ್ಥ. ಸಂ ಎಂದರೆ ಏಕರೂಪ ಮತ್ತು ಅಯ ಎಂದರೆ ಆತ್ಮನ ಸ್ವರೂಪದಲ್ಲಿ ಗಮನ ಮಾಡುವುದು. ಅದು ಸಮಯವಿದೆ. ಇಂಥ ಸಮಯವು ಯಾವುದರ ಪ್ರಯೋಜನವಿದೆ ಅದನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ಈ ಸಾಮಾಯಿಕವು ಸಮತೆಯ ಭಾವವಿಲ್ಲದೆ ಆಗುವ ಸಾಧ್ಯತೆ ಇಲ್ಲ. ಆದುದರಿಂದ ಸುಖದಾಯಕ ಹಾಗೂ ದುಃಖದಾಯಕವಾದ ಪದಾರ್ಥಗಳಲ್ಲಿ ಸಮಾನ ಬುದ್ಧಿಯನ್ನು ಇರಿಸುತ್ತ ಸ್ವರೂಪದಲ್ಲಿ ಮಗ್ನವಾಗುವುದೇ ಪರಮ ಕಾರ್ಯವಿದೆ. ಶ್ರಾವಕರು ಇಂಥ ಸಾಮಾಯಿಕವನ್ನು 3 ಕಾಲದಲ್ಲಿ 5 ಪಾಪಗಳ ತ್ಯಾಗಪೂರ್ವಕ ಅವಶ್ಯವಾಗಿ ಮಾಡಬೇಕಾಗುವುದು. ಇದನ್ನೇ ಸಾಮಾಯಿಕ ಶಿಕ್ಷಾವ್ರತವೆಂದು ಹೇಳುತ್ತಾರೆ. ಇದ ಶಿಕ್ಷಾವ್ರತ ಇದೆ. ಶಿಕ್ಷಾ ಅರ್ಥಾತ್ ಶಿಕ್ಷಣ. ಮುನಿ ಜೀವನದ ಶಿಕ್ಷಣಾರ್ಥವಾಗಿ ಈ ವ್ರತಗಳ ಆಚರಣೆಯನ್ನು ಗೃಹಸ್ಥ ಅವಸ್ಥೆಯಲ್ಲಿ ಮಾಡುವುದಿರ್ತಿದೆ. ಮಾಡ್ತಾನೆ. ಧರ್ಮಾತ್ಮ ಜೀವ, ಅನುಭವ ಸಂಪನ್ನ ಜೀವ, ಆತ್ಮತತ್ವದ ಅತೀಂದ್ರಿಯ ಆನಂದದ ಅನುಭವ ಪಡೆದಿರುವಂಥ ಜೀವ ಸಂಸಾರ ದುಃಖದ ಯಾವ ವಿಕಾರಿ ಭಾವಗಳಿಗೆ ನಿಮಿತ್ತವಿರುವಂಥ ಪರಪದಾರ್ಥಗಳಿದ್ದಾವೆ ಅವುಗಳಿಂದ ವಿಮುಖತೆಯನ್ನು ಸಾಧಿಸುವಂಥ ಉದ್ಯಮದೊಳಗ ಆ ಸಮ್ಯಕ್ ದೃಷ್ಟಿ ಜೀವ ನಿರಂತರ ಯತ್ನಶೀಲ ಇರ್ತಾನೆ. ಹಾಗೆ ಇರುವಂಥ ಜೀವ 4ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥಾತ್ ಆಂತರ್ಯದ ಅಶುದ್ಧಿಯನ್ನು ನಾಶಗೊಳಿಸಿ
ಯಾವುದ 5ನೇ ಗುಣಸ್ಥಾನದಕ್ಕ ಅಡ್ಡಿ ಮಾಡ್ತಾ ಇತ್ತು, ಪ್ರತಿಬಂಧ ಮಾಡ್ತಾ ಇತ್ತು, ಅಂಥ ಅಶುದ್ಧಿಯನ್ನು ತೊಡೆದು ಹಾಕಿ ಯಾವಾಗ 5ನೇ ಗುಣಸ್ಥಾನಕ್ಕೆ ಬರ್ತಾನೋ ಆವಾಗ 5 ಪಾಪಗಳನ್ನು ಆಂಶಿಕ ರೂಪದಿಂದ ತ್ಯಾಗ ಮಾಡ್ತಾನೆ. ಆ ತ್ಯಾಗ ಏನು 5 ಪಾಪಗಳದ್ದು ಮಾಡಿದನೋ ಅವುಗಳಲ್ಲಿ ನಿರಂತರ ವೃದ್ಧಿಯನ್ನು ಸಾಧಿಸುವ ಸಲುವಾಗಿ 3 ಪ್ರಕಾರದ ಗುಣವ್ರತಗಳನ್ನು ಅಂಗೀಕಾರ ಮಾಡ್ತಾನೆ. ಆ ಸಾಧಿಸ್ತಾ ಇರುವಂಥ ಶುದ್ಧಿಯ ಬಲದಿಂದ ಗೃಹಸ್ಥಾವಸ್ಥೆಯನ್ನು ಬಿಟ್ಟುಕೊಟ್ಟು ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಯಾವುದರಿಂದ ಆಗುತ್ತಿದೆಯೋ ಅಂಥ ಮುನಿ ಜೀವನದ ಅಭ್ಯಾಸದ ಸಲುವಾಗಿ 4 ಪ್ರಕಾರದ ಶಿಕ್ಷಾವ್ರತಗಳನ್ನು ಅಂಗೀಕಾರ ಮಾಡ್ತಾನೆ. ಅದರಲ್ಲಿ ಮೊದಲನೆಯದ್ದಿದೆ ಸಾಮಾಯಿಕ. ಮುನಿ ಧರ್ಮ ಅಥವಾ ಮುನಿ ಜೀವನ ಅಂದ್ರೆ ಸಂಪೂರ್ಣ ಸಾಮಾಯಿಕಮಯವೇ ಇರ್ತಿದೆ. ಅದನ್ನು ಇವ 3 ಸಲ ಮಾಡುವ ನಿಯಮ ಪ್ರತಿಜ್ಞೆ ಅಂಗೀಕಾರ ಮಾಡ್ತಾನೆ. ದಿವಸದೊಳಗೆ ತ್ರಿಸಂಧ್ಯಾ ಸಮಯದೊಳಗೆ ಕಟ್ಟುನಿಟ್ಟಾಗಿ 5 ಪ್ರಕಾರದ ಪಾಪಗಳನ್ನು ತ್ಯಾಗ ಮೊದಲ ಮಾಡಿದ್ದಾನಲ್ಲ, ಅರೆ ಆಂಶಿಕ ರೂಪದಿಂದ ಮಾಡಿದ್ದಾನೆ, ಈಗ ಸಮಗ್ರ ರೂಪದಿಂದ ಮಾಡ್ತಾನೆ. 3 ಯಾವ ತ್ರಿಸಂಧ್ಯಾ ಸಮಯ ಜಘನ್ಯ ಸಾಮಾಯಿಕ 2 ಗಳಿಗೆದ್ದಿದೆ, ಮಧ್ಯಮ ಸಾಮಾಯಿಕ 4 ಗಳಿಗೆದ್ದಿದೆ, ಉತ್ಕೃಷ್ಟ ಸಾಮಾಯಿಕ 6 ಗಳಿಗೆದ್ದಿದೆ. ಈ ಮೊದಲ ಜಘನ್ಯ ಸಾಮಾಯಿಕ ವ್ರತದ ಅಂಗೀಕಾರ ಮಾಡಿರುವಂಥ ಆ ಧರ್ಮಾತ್ಮ ಜೀವ 2 ಗಳಿಗೆ ಅಥವಾ 48 ನಿಮಿಷ ಸಂಪೂರ್ಣ ರೂಪದಿಂದ 5 ಪ್ರಕಾರದ ಪಾಪವನ್ನು ಬಿಟ್ಟುಕೊಟ್ಟೆ. ಅರ್ಥಾತ್ ಏನಿದೆ ರೀ ಇದು ಸಂಪೂರ್ಣ ರೂಪದಿಂದ ಬಿಟ್ಟುಕೊಡೋದಂದ್ರೆ ಏನಿದೆ? ಮನೆಯಲ್ಲೇ ಮುನಿಯಾಗೋದಿದೆ. ಸಂಪೂರ್ಣ ರೂಪದಿಂದ ಬಿಟ್ಟುಕೊಡೋದು ಅರ್ಥಾತ್ ಮಹಾವ್ರತ ರೂಪ ಆಚರಣೆ ಮಾಡೋದು. 3 ಬಾರಿ 48 ನಿಮಿಷ ಮುನಿಯ ಹಾಗೆ ಅಂಥೇಳಿನ ಪದ್ಮನಂದಿ ಪಂಚವಿಂಶತಿಯೊಳಗೆ ದೇಶ ವ್ರತೋದ್ಯೋತನ ಅಂಥೇಳಿ ಯಾವ ಅಧಿಕಾರ ಇದೆ ಅಲ್ಲಿ ಹೇಳಿದರು. ಸಾಮಾಯಿಕದ ಮಾತು ಹೇಳೋ ವೇಳೆದೊಳಗೆ ವಸ್ತ್ರದ ಉಪಸರ್ಗದಿಂದ ಯುಕ್ತವಿರುವಂಥ ಯತಿ ಭಾವಕ್ಕೆ ಪ್ರಾಪ್ತ ಆಗ್ತಾನೆ. ಎಷ್ಟು ಸ್ವಾಧೀನ ಇದೆ ಧರ್ಮಾಚರಣೆ, ಕೋಲಾಹಲ ರೂಪ ಇಲ್ಲವೇ ಇಲ್ಲ. ಯಾವುದೇ ಪ್ರಕಾರದ ಬಾಹ್ಯ ಪರಿವರ್ತನೆಯ ಪ್ರಾಮುಖ್ಯತೆ ಇಲ್ಲವೇ ಇಲ್ಲ. ಆದ್ರೆ ಅಂತರಂಗದೊಳಗೆ ಎಷ್ಟೆಷ್ಟು ಅಶುದ್ಧಿಯ ಹಾನಿ ಆಗ್ತಾ ಹೋಗ್ತಿದೆಯೋ ಅಷ್ಟಷ್ಟು ಬಾಹ್ಯದೊಳಗೆ ಕಾಣಿಸ್ತಿದೆ ಪರಿವರ್ತನೆ. 2 ಗಳಿಗೆ ಮುನಿ ಹಾಗೆ ನಿಶ್ಚಲ ಸಾಮಾಯಿಕದೊಳಗೆ ಕೂಡ್ತಾನೆ. ಸಾಮಾಯಿಕದ ಸ್ವರೂಪ ಏನು ಹೇಳಿದ್ರು? 5 ಪ್ರಕಾರದ ಪಾಪಗಳ ತ್ಯಾಗ ಮಾಡ್ತಾನೆ. ಸುಖರೂಪ ದುಃಖರೂಪವಿರುವಂಥ ಸಂಯೋಗಗಳಲ್ಲಿ ಸಮತೆಯ ಭಾವ ಧಾರಣ ಮಾಡ್ತಾನೆ. ಮತ್ತು ಆಂತರ್ಯದೊಳಗ ಶುದ್ಧ ಸ್ವಭಾವದಲ್ಲಿ ಸ್ಥಿರವಿರುವಂಥ ಉದ್ಯಮ ಮಾಡ್ತಾನೆ. ಮನೆ ಏನು ಮಾಡ್ತಿದ್ದೀರಿ? ವಸ್ತ್ರ ಏನು ಮಾಡ್ತಿದೆ? ಕರ್ಮ ಏನು ಮಾಡ್ತಿದೆ? ಅರೆ ಜೀವ ಸ್ವಯಂ ಅವುಗಳ ವಶನಾಗಿ ದುಃಖದ ಕಾರಣಗಳನ್ನು ಸಂರಕ್ಷಣೆ ಮಾಡ್ತಾ 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 ಸ್ವಯಂ ಸುಖ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಅವಕಾಶ ಮಂಗಲಮಯವಾದಂಥ ಮನುಷ್ಯ ಜೀವನ.
ಆ ಅವಕಾಶವನ್ನು ನಿರರ್ಥಕ ಮಾಡಿಕೊಳ್ತಾ ಇದ್ದಾನೆ. ಆತ್ಮನ ಅನುಭೂತಿ ಸಂಪನ್ನ ಜೀವದ ಮಾತು ಇದೆ ನಡೆದಿದ್ರೂ ಕೂಡ ಆತ್ಮನ ಅನುಭೂತಿ ಇಲ್ಲದೆ ಇರುವಂಥ ನಾವು ಕೂಡ ಈ ಪ್ರಕಾರದ ಉದ್ಯಮ ಇಲ್ಲೇನು ಹೇಳ್ತಾ ಇದ್ದಾರೆ, ಪಂಚ ಪಾಪಗಳದ್ದ ಆಂಶಿಕ ರೂಪದಿಂದ ತ್ಯಾಗವನ್ನು ಹಿಡ್ಕೊಂಡು ಅಹಿಂಸಾ ಅನುವ್ರತದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಯಾವ ಶಿಕ್ಷಾ ವ್ರತಾದಿ ಈ ಅನರ್ಥ ದಂಡ ಮೊದಲಾದವುಗಳನ್ನು ಚರ್ಚೆ ಮಾಡಿತು, ಅವೆಲ್ಲ ನಾವು ಜಿನವಾಣಿಯ ಅಭ್ಯಾಸಪೂರ್ವಕ ಮಾಡಬಹುದಾಗಿದೆಯೋ ಅಥವಾ ಇಲ್ಲರಿ? ಇದಂತೂ ಎರಡು ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಧರ್ಮಾತ್ಮನ ಮಾತು ಇದೆ. ಇದ್ರೂ ಕೂಡ ಯಾವ ಈ ಆಂತರ್ಯದ ನಿವೃತ್ತಿಯ ಸಲುವಾಗಿ ಯಾವ ಯಾವ ಪ್ರಕಾರದ ಪ್ರಯತ್ನ ಮಾಡಬಹುದಾಗಿದೆಯೋ ಅದನ್ನು ಮಾಡುವಂಥದ್ದ ಅವಕಾಶ ನಮ್ಮ ಜೀವನದೊಳಗೆ ಇದೆ ಅಂದ ಮೇಲೆ ನಾವು ಇದನ್ನು ಪ್ರಯತ್ನಪೂರ್ವಕವಾಗಿ ಏನು ಹೇಳಿದ್ರು ಇದು ಬರ್ತಿದೆ ಏನಿಲ್ಲರಿ ನಮಗೆ ಏನು ಪ್ರತ್ಯಕ್ಷ 5 ಪ್ರಕಾರದ ಪಾಪಗಳಲ್ಲಿ ಪ್ರವೃತ್ತಿ ಏನಿದೆ ಅದನ್ನು ಬಿಟ್ಟುಬಿಡೋದ್ರಿ. ಯಾವುದರಿಂದ? ಕಾಯದೆಂದರೆ ಬರ್ತಿದೆ ಏನಿಲ್ಲರಿ. 5 ಪ್ರಕಾರದ ಪಾಪಗಳಿಂದ ಆರಂಭ ಏನೂ ಮಾಡುವುದಿಲ್ಲ ದೇಹದ ಮೂಲಕ. ಹೀಗೆ ಇಂಥದ್ದನ್ನು ನಾವು ನಮ್ಮ ಜೀವನದೊಳಗೆ ಸಾಧಿಸಲಿಕ್ಕೆ ಬರ್ತಿದೆಯೋ ಅಥವಾ ಇಲ್ಲ. ಆದರೆ ನಾವು ಇದು ಅವನ ಕಥೆ ಇದೆ ಅಂಥೇಳಿ ತಿಳ್ಕೊಂಡ ನಾವು ಓದಿದ್ರೂ ಕೂಡ ಕೇಳಿದ್ರೂ ಕೂಡ ಅಭ್ಯಾಸ ಮಾಡಿದ್ರೂ ಕೂಡ ಅದನ್ನು ನಮ್ಮ ಜೀವನದೊಳಗೆ ಇಳಿಸಿಕೊಳ್ಳುವಂಥ ಪ್ರಯತ್ನ ಮಾಡದೇ ಇರೋದ, ಆ ಪ್ರಯತ್ನದ ಸಲುವಾಗಿ ನಮ್ಮ ಆಂತರ್ಯದಿಂದ ಶುದ್ಧ ಭಾವ ಉದಿಸಿ ಬಾರದೇ ಇರೋದ ನಿಜವಾಗಿನ ಇಂಥ ಮಂಗಲಮಯವಾದಂಥ ಜೀವನವನ್ನು ಅಮಂಗಲಮಯವಾಗುವಂಥ ಭವಿಷ್ಯದ ನಿರ್ಮಾಣದೊಳಗೆ ವ್ಯತೀತ ಮಾಡ್ತಾ ಇದ್ದೇವೆ. ಯಾರಿಗೆ ಯಾವ ಸಮಯದೊಳಗೆ ಯಾವ ಪ್ರಕಾರದ ವಿಪರೀತ ಪ್ರತಿಕೂಲತೆ ಬರ್ತಿದೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಇದ್ದಕ್ಕಿದ್ದಂತೆ ಪರಿಸ್ಥಿತಿಯೊಳಗ, ದೇಹದೊಳಗ, ಮಾನಸಿಕ ವಿಕಲ್ಪದೊಳಗ, ಕರ್ಮದ ಉದಯದೊಳಗ ಬಹಳಷ್ಟು ವಿಪರೀತತೆ ಬಂದು ಬಿಡ್ತದೆ. ಇಂದಿನವರೆಗಿನ ನಮ್ಮ ಜೀವನದ ಅನೇಕ ವರ್ಷಗಳ ಅವಲೋಕನೆ ಮಾಡಿದ್ರೆ ನಾವು ಇಂಥದ್ದೆಲ್ಲ ಬಹಳಷ್ಟು ರೂಢಿ ಮಾಡಿಕೊಳ್ಳಬಹುದಾಗಿರ್ತಾರೆ. ಆದರೆ ನಾವು ಮಾಡಿಕೊಳ್ಳಲೇ ಇಲ್ಲ. ಓದುವುದರ ಸಲುವಾಗಿ ಓದ್ತೇವೆ, ಕೇಳುವುದರ ಸಲುವಾಗಿ ಕೇಳ್ತೇವೆ, ಮಂದಿರಕ್ಕೆ ಹೋಗುವ ಸಮಯದೊಳಗೆ ಹೋಗ್ತೇವೆ, ಅಲ್ಲೇನು ಮಾಡಬೇಕಾದದ್ದು ಮಾಡ್ತೇವೆ, ಯಾತ್ರೆಗೆ ಹೋಗುವುದರ ಸಲುವಾಗಿ ಭಾವನೆ ಮಾಡ್ತೇವೆ, ಹೋಗ್ತೇವೆ, ಆಯಿತು ನಾವು ಧನ್ಯ ಅಂಥೇಳಿ ಮಾಡಬೇಕಾದದನ್ನು ಮಾಡಿದೆವು ಅನ್ನುವಂಥದ್ದು ಒಂದು ಅಭಿಪ್ರಾಯ ನಮ್ಮ ಆಂತರ್ಯದೊಳಗೆ ಮೂಡಿ ಬರುವುದರಿಂದ ನಮ್ಮ ಮಿಥ್ಯಾತ್ವ ಪರಿಪುಷ್ಟ ಆಗ್ತಿದೆ. ನಾವು ವಿಚಾರ ಮಾಡಿದ್ರೂ ಸರಿ, ಕೇಳಲಿಕ್ಕೆ ಸ್ವಲ್ಪ ಸರಿ ಅನ್ನಿಸ್ದಿದ್ರೂ, ಬೇಸರ ತಂದ್ರೂ ಕೂಡ ಸತ್ಯ ಮಾತು ಇದುವೇ ಇದೆ. ಜೀವನದೊಳಗೆ ಸುಲಭವಾಗಿ ನಾವು ಪಾಪಾಚರಣೆ, ಹಿಂಸಾಚರಣೆ ಮೊದಲಾದವುಗಳಿಂದ ಅಯೋಗ್ಯ ಆಚರಣೆ ಅಂದ್ರೆ ಅದಕ್ಕೆ ಏನು ಹೇಳಿದ್ರು, ದಿನನಿತ್ಯವೂ ಇದರ ವಿಚಾರ ಮಾಡದೆ ಹೋದರೆ ಬುದ್ಧಿಯು ಅಯೋಗ್ಯ ಸ್ಥಾನದಲ್ಲಿ ಪ್ರವೃತ್ತವಾಗಿ ಹೋಗುತ್ತದೆ. ಯಾವುದರ ವಿಚಾರ? ಅಲ್ಲಿ ಹೇಳಿದರೆ ನಾನು ಯಾರ, ಇಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ ಅದರೊಳಗೆ ಅದೇ ವಿಷಯ ಇದೆ. ನಾನು ಯಾರ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿನ ಕೂಡೋದಿದೆ ರೀ. 10 ನಿಮಿಷ ಕೂಡಬೇಕು, 15 ನಿಮಿಷ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಸಾಧ್ಯ ಇದೆಯೋ ಅಥವಾ ಇಲ್ಲರಿ? ವ್ಯರ್ಥವಾದಂಥ ವಿಕಥೆಗಳಲ್ಲಿ ಇಡೀ ಜೀವನನ ಹೊರಟು ಹೋಗ್ತಾ ಇದೆ. ಅನರ್ಥ ದಂಡರೂಪದ ಪ್ರವೃತ್ತಿಯಲ್ಲಿ ಬಹಳಷ್ಟು ಜೀವನ ನಾವು ಸಂತೋಷದಿಂದ ಕಳೀತಾ ಇದ್ದೇವೆ. ಆದರೆ ಅದರ ಫಲ
ಮಹಾ ಭಯಂಕರ ಇದೆ ರೀ ನಾಳೆ. ನಾಳೆ ಅಂತಂದ್ರೆ ನಿಕಟ ಭವಿಷ್ಯದೊಳಗೆ, ಭಾಳ ದೂರ ಅಲ್ಲ, ನಿಕಟ ಭವಿಷ್ಯದೊಳಗೆ. ನಿಕಟ ಭವಿಷ್ಯ ಅಂತಂದ್ರೆ ಈ ಆಯುವಿನ ಮನುಷ್ಯ ಆಯುವಿನ ನಿಷೇಕಗಳು ಪೂರ್ಣ ಆಗ್ತಾ ಇದ್ದ ಹಾಗೆ, ಈ ಮನುಷ್ಯ ಆಯುವಿನ ನಿಷೇಕಗಳ ಪೂರ್ಣ ಆಗ್ತಾ ಇದ್ದ ಹಾಗೆ ಭಯಂಕರವಾದಂಥ ಪರಿಸ್ಥಿತಿಗೆ ನಾವು ಶಿಲುಕಿ ಹಾಕಿಕೊಳ್ಳೋದು ಹೇಗೆ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೆ ಅನಿವಾರ್ಯ ಆಗಿ ಹೋಗ್ತಿದೆ ರೀ. ಇದೆಲ್ಲ ನಮ್ಗೆ ಕೃತಕ ಆಗಿದೆ ಏನಿಲ್ರಿ. ಈ ಧರ್ಮದಾಚರಣೆ, ವಾಚನ, ಮಂದಿರ ದರ್ಶನ, ತೀರ್ಥ ವಂದನ ಎಲ್ಲ ನಮಗೆ ಏನಾಗಿದೆ, ಒಳಗೆ ನಮ್ಮ ಭಾವದೊಳಗೆ ಎಷ್ಟು ಸಂವೇದನೆ ಮಾಡ್ತಾ ಇದೆ. ನಮ್ಮ ಭಾವದೊಳಗೆ ಯಾವ ರೀತಿಯ, ನಮ್ಮ ಶ್ರದ್ಧೆಯೊಳಗೆ, ಜ್ಞಾನದೊಳಗೆ ಯಾವ ರೀತಿಯ ಪ್ರಭಾವ ಮಾಡ್ತಾ ಇದೆ. ಸಮಯ ಸಾರ ಕಲಶರೇ ಇರಲಿ, ಪುರುಷಾರ್ಥ ಸಿದ್ಧಿಯ ಉಪಾಯರೇ ಇರಲಿ, ಸಂಪದರೇ ಇರಲಿ, ಪೀಯೂಷರೇ ಇರಲಿ, ರತ್ನಕರಂಡ ಶ್ರಾವಕಾಚಾರ್ಯರೇ ಇರಲಿ, ಅರೆ ಸಮ್ಯಕ್ ದರ್ಶನದ 8 ಅಂಗಗಳನ್ನು ತಿಳಿಸಿಕೊಡುವಂಥ ಕಥಾಭಿತ್ತಿಯೇ ಇರಲಿ, ಯಾವುದೇ ಇದ್ರೂ ಕೂಡ ನಮ್ಮ ಅಂತರಂಗದೊಳಗೆ ಅದರ ಸಂಯೋಗ ಇರುವಷ್ಟು ಸಮಯರೇ ಯಾವ ಪ್ರಕಾರದ ಶ್ರದ್ಧೆಯನ್ನು, ಅನಾದಿ ವಿಪರೀತ ಯಾವ ಮಿಥ್ಯಾಶ್ರದ್ಧೆ ಇದೆ ಅದನ್ನು ಅಲುಗಾಡಿಸಲಿಕ್ಕೆ ಅದು ಕಾರಣ ಆಗ್ತಾ ಇದೆ ಅನ್ನಿದ ನಮ್ಮಲ್ಲೇ ನಾವು ನೋಡ್ಕೊಳ್ಳೋದ. ಇಲ್ಲ ಅಂತಂದ್ರೆ ನಮ್ಮ ನಾಟಕಕ್ಕೆ ಬಹಳ ಬೇಗ ಏನಾಗೋದಿದೆ, ತೆರೆ ಬೀಳೋದು ಇದೆ. ಅದಕ್ಕೆ ಮೊದಲು ಕಾಯದಿಂದ ಬಿಡುವ ಅಭ್ಯಾಸ ಇಲ್ಲಿ ಹೇಳಿದ್ರೆ ಎಷ್ಟು ಸುಂದರ. ಅರೆ ಇದನ್ನು ನಾನು ಈ ಮೊದಲು ಬಹಳಷ್ಟು ವರ್ಷದಿಂದ ಮಾಡಬಹುದಾಗಿತ್ತು. ಇದನ್ನೇನು ಇದೇ ಮೊದಲು ಬಾರಿ ಓದ್ತಾ ಇದ್ದೇನೆ ಹೀಗಿಲ್ಲಲ್ಲ, ಅದು ಬಂದ ಕೂಡಲೇ ಓದಿದ್ದನೇ ಇದೆಯಲ್ಲ. ಆದರೆ ಯಾಕೆ ನನ್ನಲ್ಲಿ ಕಾರ್ಯ ಆರಂಭ ಆಗಲಿಲ್ಲ? ಯಾವುದೆಲ್ಲ ಯಾವುದರ ರೂಪದಿಂದ ಆರಂಭ ಆಗೋದು ಅವಶ್ಯಕ ಇದೆ ರೀ. ಸಾಮಾಯಿಕ ಯಾರು ಮಾಡೋದಿರ್ತಿದೆ ಆ ಮಾತಂತೂ ಬೇರೆ. ಆದರೆ ನಮಗೆ ಸ್ವಾಧೀನ ಎಲ್ಲ ವ್ಯವಸ್ಥೆ ಇರೋ ವೇಳೆದೊಳಗೆ ನಟನೆ ಮಾಡೋನವ್ರಲ್ಲ ಇದರದ್ದ. ಹಿಂದೆ ಬಹಳ ವರ್ಷದ ಮೊದಲ ದೃಷ್ಟಾಂತ ಹೇಳಿದ್ದೆನ್ನ. ತಂದೆ ಡಾಕ್ಟರ್ ಇದ್ದ ಅಂತಂದ್ರೆ ಮಗನೂ ಒಂದು ಸಣ್ಣದಾದಂಥ ಸ್ಟೇಥೋಸ್ಕೋಪ್ ತಂದು ಅದನ್ನು ಕಿವಿಗೆ ಹಾಕೊಂಡು ಹೀಗೆ ಹೀಗೆ ಮಾಡ್ತಾನೋ ಅಥವಾ ಇಲ್ಲ. ಹಾಗೆ ನಾವು ಭಗವಂತರನ್ನ ನೋಡಿ ಹಾಗೆ ಆ ತಂದೆ ಯಾವ ಪ್ರಕಾರ ನಿಶ್ಚಲ ಕೂತಿದ್ದಾರೆ ಅದರದ ನಟನೆ ಮಾಡಬಹುದಲ್ಲ. ಏನೂ ಮಾಡದ ಫಲದ ಇಚ್ಛೆ ಮಾಡ್ತೇವೆ ಅಥವಾ ಒಳ್ಳೆಯ ಫಲ ಸಿಗ್ತಿದೆ ಅಂಥೇಳಿ ಕಲ್ಪನಾ ಮಾಡ್ಕೊಂಡಿದ್ದೇವಲ್ಲ, ಶ್ರದ್ಧೆ ಮಾಡಿದ್ದೇವಲ್ಲ. ಅರೆ ವಿಕಲ್ಪ ಏನೂ ಇಲ್ಲ ನಮಗೆ, ಅದರ ಶ್ರದ್ಧೆ ಒಳಗೆ ಇದೆ ರೀ. 108ನೇ ಕಲಶ ಅಲ್ಲಿ ಓದಿತ್ತಲ್ಲ, ಮತ್ತು ತಮಗೂ ಓದಲಿಕ್ಕೆ ಹೇಳದ್ದಿತ್ತು. ಸ್ಥೂಲ ಪಾಪಾದಿಗಳದ್ದ ವಿಷಯ ಕಷಾಯಗಳದ್ದ ತ್ಯಾಗ ಮಾಡಿ ನಾನು ಮಾಡಬೇಕಾದದ್ದನ್ನು ಮಾಡಿದ್ದೇನೆ ಅಂಥೇಳಿ ಭ್ರಮೆಯೊಳಗೆ ಇದ್ದ ಜೀವನವನ್ನು ನಿರರ್ಥಕ ಮಾಡ್ಕೋಬೇಡ್ರಿ ಅಂಥೇಳಿ ರಾಜಮಲ್ಲು ಪಾಂಡೆ ಹೇಳಿದ್ದಾರೆ ಕಲಶದೊಳಗೆ. ಪುಣ್ಯ ಪಾಪ ಅಧಿಕಾರದೊಳಗೆ ಅರೆ ಪಾಪ ಕ್ರಿಯೆಗಳನ್ನು ಬಿಟ್ಟ ಪುಣ್ಯರೂಪದ ಕ್ರಿಯೆಗಳಲ್ಲಿ ವರ್ತಿಸಿ ಧರ್ಮ ಆಯಿತು ಅಂಥೇಳಿ ಮನ್ನಿಸುವುದರ ಸಲುವಾಗಿ ಅಲ್ಲಿ ಕಥನೆ ಇದೆ ರೀ. ಆದರೆ ನಾವು ಪಾಪ ಕ್ರಿಯೆಗಳನ್ನು ಬುದ್ಧಿಪೂರ್ವಕ ಸಂಕಲ್ಪಪೂರ್ವಕ ತ್ಯಜಿಸಿ ಜಿನಾಗಮದೊಳಗರೆ ಅಧ್ಯಯನದೊಳಗರೆ ತತ್ಪರ ಆಗೋದಿಲ್ಲ. ಬರ್ತಿದೆಯೋ ಅಥವಾ ಇಲ್ರಿ? ಯಾರು ಫೋನ್ ಬಂದ್ರೂ ತಗೊಳ್ಳೋದಿಲ್ಲ. ಅರೆ ನಂತರ ಬೇಕಾದ್ರೆ ತಮಗೆ ಅವಶ್ಯಕಿತ್ತು, ಬೇಕಾದವ್ರು ಇದ್ದರು ಅಂತಂದ್ರೆ ಮಾಡಿ ಹೇಳೋದು. ನಾನು ಸ್ವಾಧ್ಯಾಯದೊಳಗೆ ಇದ್ದನು, ನಂದು 1 ಗಂಟೆ ಯಾವ ಫೋನ್ ಆದ ನಾನು ಹಿಡಿಯೋದಿಲ್ಲ.
ಇದರಿಂದ ನಿಮ್ಮಲ್ಲೇ ಧರ್ಮ ಇಲ್ಲಾದ್ರೂ ಧರ್ಮದ ಪ್ರಭಾವನೆ ಮಾಡ್ತೀರಿ ನೀವು, ತಿಳಿತೇನ್ರಿ. ಆದ್ರೆ ನಮಗೆ ಯಾವ ಪ್ರಕಾರದ ವಿವೇಕ ಇಲ್ಲ, ನಮಗೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದರ ಪರಿಚಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಈ ಆಂತರ್ಯದ ತತ್ವದ ಮಹತ್ವ ಎಲ್ಲಿಯವರೆಗೆ ತಿಳಿದು ಬರುವುದಿಲ್ಲ. ಅದರ ಸಲುವಾಗಿನ ನಾವು ಇಲ್ಲೇನು ಹೇಳಿದ್ರಲ್ಲ, ಪಂಚಪ್ರಕಾರದ ಪಾಪಗಳ ತ್ಯಾಗ ಮಾಡಿ ಸುಖರೂಪ ದುಃಖರೂಪವಿರುವಂಥ ವಿಷಯಗಳಲ್ಲಿ ಸಾಮ್ಯ ಭಾವಧಾರಣ ಮಾಡೋದಂತ ಹೇಳಿದ್ರಲ್ಲ, ನಾವು ಬರೀ ಮೊದಲಿನ ಒಂದು ಮಾತು, ಶರೀರದ ಮೂಲಕ ಪಂಚಪ್ರಕಾರದ ಪಾಪ, ಎಲ್ಲ ಪ್ರಕಾರದ ಪಾಪ ಆರಂಭದ ತ್ಯಾಗ ಮಾಡಿ ಈ ಭದ್ರವಾದಂಥ ಒಂದು ಆಸನದೊಳಗ ಜಿನವಾಣಿಯನ್ನು ವಿರಾಜಮಾನ ಮಾಡಿಕೊಂಡ ಒಂದು ಪುಟ ಎರಡು ಪುಟ ಅರ್ಥ ಆಗುವ ರೂಪದಿಂದ ಎಲ್ಲಿಯವರೆಗೆ ಅರ್ಥ ಆಗುವುದಿಲ್ಲ ಆ ವಿಷಯದ ಜೊತೆಗೆ ಒಂದಾಗಿ ನಮ್ಮ ಪ್ರಯೋಜನಭೂತ ಕಾರ್ಯ ಏನ ಹೊರಗಿನ ರುಚಿ ಬಿಟ್ಟು ಹೋಗೋದು. ಅದರಲ್ಲೇ ಅಲ್ಲಿ ಇಳದೆವು ಅಂತಂದ್ರೆ ಆ ರುಚಿ ಬಿಟ್ಟು ಹೋಗ್ತಿದ್ದೇವೆ. ಓದುವ ಮಾತು ಬೇರೆ, ಶಬ್ದದ ಅರ್ಥವನ್ನು ತಿಳ್ಕೊಳ್ಳುವ ಮಾತು ಬೇರೆ, ಶಬ್ದದ ಅರ್ಥದಿಂದ ಪ್ರಭಾವಿತ ಆಗುವ ಮಾತು ಬೇರೆ, ಭಾವಾರ್ಥದವರೆಗೆ ತಲುಪೋ ಉದ್ಯಮದ ಮಾತು ಬೇರೆ. ಅದನ್ನು ನಾವು ಕಳೆದ ಅನಂತ ಭವಗಳಲ್ಲಿ, ಈ ಭವದ ಮಾತು ಹೇಳ್ತಾ ಇಲ್ಲ, ಕಳೆದ ಅನಂತ ಭವಗಳಲ್ಲಿ 11 9 ಪೂರ್ವದ ಪಾಠಿ ಆದ್ರೂ ಶಬ್ದಾರ್ಥದೊಳಗನ ಉಳಿತೇವೆ. ಮುಂದೆ ನಮ್ಮದು ಪ್ರಗತಿ ಆಗಲೇ ಇಲ್ಲ. ಹಾಗಾದರೆ ಇಂದ ಆಗೋ ಸಾಧ್ಯತೆಯನ್ನು ಅವಶ್ಯವಾಗಿ ಮಾಡಿದ್ರೆ ಆಗ್ತಿದ್ದೇವೆ. ಯಾಕೆ ಅಂತಂದ್ರೆ ಅದಕ್ಕೆ ಅಧಿಕ ಅಧ್ಯಯನ ವಾಚನದ ಅವಶ್ಯಕತೆ ಇಲ್ಲ. ಎಷ್ಟು ನಾವು ತಗೊಂತೇವೆಯೋ ವಿಷಯ, ಒಂದು ಪರಿಚ್ಛೇದ ಇರಲಿ, ಒಂದು ಶ್ಲೋಕ ಇರಲಿ, ಒಂದು ಸೂತ್ರ ಇರಲಿ, ಸದ್ರವ್ಯ ಲಕ್ಷಣ ಅಥವಾ ಉತ್ಪಾದವೇ ದ್ರವ್ಯಯುಕ್ತಂ ಸತ್ ಅಥವಾ ತತ್ವಾರ್ಥ ಶ್ರದ್ಧಾನಂ ಸಂಹಿತ, ಅದೊಂದು ಪ್ರಮತ್ತವಿಲ್ಲದ ಶುದ್ಧವೆನ್ನುವ ನ್ಯಾಯಕ ಭಾವ. ಹೇಗೆ ಉತ್ತಮ ವಸ್ತುವು ನಿಜಾನುಭವದೊಳಗೆ ಬರುವುದು. ಏನೆಲ್ಲ ಹೇಳಿದ್ರು, ಎಷ್ಟು ಸುಲಭ ಹೇಳಿದರು. ದಿನಕ್ಕೊಂದು ಘಳಿಗೆಯಾನು ಜಿನನಾಕಾರದೊಳು ತನ್ನ ನಿಜಮಂ ಕಾಣ್ಬಗೆ, ತನ್ನ ನಿಜಮಂ ಕಾಣ್ಬಗೆ, ತನ್ನ ಸ್ವರೂಪವನ್ನು ನೋಡುವಂಥವನಿಗೆ ಅಂಥೇಳಿ ಚಂದ್ರಸಾಗರ ವರ್ಣಿ ಹೇಳಿದ್ರಲ್ಲ. ಹಾಗಾದ್ರೆ ನನ್ನ ನಿಜ ಸ್ವರೂಪವನ್ನು, ವಾಸ್ತವಿಕ ಸ್ವರೂಪವನ್ನು, ನನ್ನ ಸ್ವರೂಪವನ್ನು ಕಂಡುಕೊಳ್ಳುವ ಸಲುವಾಗಿ ನನಗೆ ಈ ಭವದ ಉಪಲಬ್ಧಿ ಆದದ್ದು ಇದೆ. ಇಷ್ಟೆಲ್ಲ ಪುಣ್ಯ ನನ್ನ ಕಾರ್ಯ ಮಾಡುವು ಅಂಥೇಳಿ ಪ್ರೇರಣೆ ಕೊಡ್ತಾ ಇದೆ. ಶರೀರದ ಅನುಕೂಲತೆ, ಧನದ ಅನುಕೂಲತೆ, ಪರಿವಾರದ ಅನುಕೂಲತೆ, ಆಜೀವಿಕೆಯ ಅನುಕೂಲತೆ, ಎಲ್ಲ ಪ್ರಕಾರದ ಪುಣ್ಯ. ಒಂದು ಸಿಕ್ಕರ ಮತ್ತೊಂದು ಸಿಗೋದು ಕಠಿಣ ಇದೆ, ಮತ್ತೊಂದು ಸಿಕ್ಕ ನಂತರ ಅದು ಮೊದಲಿಂದ ಉಳಿಯೋದು ಕಠಿಣ ಇದೆ. ಇಂಥದ್ರೊಳಗೆ ನಮ್ಗೆ ಇಷ್ಟೆಲ್ಲ ಸಿಕ್ಕಿದವ್ರಿ. ಅವೆಲ್ಲ ಹೇಳ್ತಾ ಇದ್ದಾವೆ, ಮಾಡ್ಕೋ ನಿನ್ನ ನಿಜ ಸ್ವರೂಪವನ್ನು ಕಂಡುಕೋ. ಅನಂತ ಕಾಲದೊಳಗ ನಿನಗೆ ಇಂಥ ಅವಸರ ಸಿಕ್ಕಿರಲಿಲ್ಲ, ಮಾಡ್ಕೋ. ಹೊರಗೇನಿದೆ ಅದು ನಾನು ನೋಡ್ತೇನೆ, ನಾನು ಅದರದ್ದು ವ್ಯವಸ್ಥೆ ಮಾಡ್ತೇನೆ, ನೀ ಹೊರಗಡೆ ನೋಡಬೇಡ, ನಿನ್ನ ಸ್ವರೂಪವನ್ನು ನೋಡಂಥೇಳಿ ನಿರೋಗಿ ಕಾಯಿ ಹೇಳ್ತಾ ಇದೆ. ಅಲ್ಲಿ ಬಿದ್ದುಕೊಂಡಿರುವಂಥ ಧನ, ಅವೇನು FD ರಶೀದ ಹೇಳ್ತಾ ಇದ್ದವ್ರಿ. ತಮ್ಮ ಕಾರ್ಯದೊಳಗೆ ತಾವು ಪ್ರವೃತ್ತಿ ಮಾಡ್ತಾ ಇರುವಂಥ ಪರಿವಾರ ಜನರು ಹೇಳ್ತಾ ಇದ್ದಾರೆ. ಆದರೆ ನಾವು ಅವರೇನು ಮಾಡ್ತಾ ಇದ್ದಾರೋ, ಇವರೇನು ಮಾಡ್ತಾ ಇದ್ದಾರೋ, ಆ ಧನದ್ದು ಏನು ಮಾಡೋದ, ಅದು ನಾಳೆ FD ಪೂರ್ಣ ಆಗ್ತೈತಿ, ಈ ಇಲ್ಲಿ ಯಾಕೆ ನೋಯ್ತಾ ಇದೆಯಲ್ಲ, ಈ ಪ್ರಕಾರ ಅಲ್ಲಿ ಏನು ಇಲ್ಲದಿದ್ರೂ ನಾವು ಅಲ್ಲಿ ನಮ್ಮ ಉಪಯೋಗವನ್ನು ತೊಡಗಿಸಿ ನಮ್ಮ ಜೀವನವನ್ನು, ಎಂಥ ಜೀವನ
ಭವಿಷ್ಯದೊಳಗೆ ಸಾಕ್ಷಾತ್ ಸಿದ್ಧಾವಸ್ಥೆಗೆ ಪ್ರಾಪ್ತವಾಗುವುದಕ್ಕೆ ಕಾರಣ ಆಗಬೇಕಾದಂಥ ಸಮಯವನ್ನು ಅಲ್ಲಿ ತೊಡಗಿಸ್ತಾ विद्यमान विद्यमान जगत का आदर्शवत शुद्ध ಐತಿ ಆ ಥರ ನಾವು ಯಾಕಂದ್ರೆ ಪಾಪಮಯ ಏನೆಲ್ಲ ನೋಡಿದ್ರೆ ಪಾಪಮಯ ನೋಡೋದು ಅವಶ್ಯಕನೇ ಇಲ್ಲ. ನಮಗೆ ಅವಶ್ಯಕ ಏನಿದೆ ರೀ ಹೇಳ್ರಲ್ಲ ನೋಡೋಣ. ಯಾರ ಮಂದಿ ಹೇಳಿದ್ರಲ್ಲ ಪೇಪರ್ ತೆಗೆದು ಕೂಡಲೇ ಆಗಿದೆ, ಹೀಗಿದೆ, ಕೊಲೆ ಇದೆ, ಆಕ್ಸಿಡೆಂಟ್ ಇದೆ, ಹಾಗೆ. ಅರೆ ನೋಡುವ ಅವಶ್ಯಕತೆ ಏನಿದೆ? ನಿನಗೆ ಹೇಗಿರಬೇಕು ಹಾಗೆ ಪರ್ಯಾಪ್ತ ಅನುಕೂಲ ಇದೆ ಅಲ್ಲ. ಮತ್ತು ನೀನಿಲ್ಲೇನು 1000 ವರ್ಷ ಇರೋದಿಲ್ಲ. ನೀನು ಇರಲಿಕ್ಕೆ ಬಯಸ್ತೀಪ, ಆದರೆ ಇರುವ ಅವಕಾಶ ಇಲ್ಲ. ಈಗ ಟ್ರೈನ್ ಒಳಗೆ ಎಲ್ಲ ಪ್ರಕಾರದ ಅನುಕೂಲತೆ ಇದೆ, ಸೆಟ್ ಆಗಿದೆ ಅಂಥೇಳಿ ಸ್ಟೇಷನ್ ಬಂದ್ರೂ ಇಳಿದಿದ್ರೆ ನಡೀತಿದೇನ್ರಿ? ಅಲ್ಲಿ ಮತ್ತು ಬೇರೆ 10 ಇರ್ತಾರಲ್ಲ, ಅವ್ರ ಕತ್ತು ಹಿಡಿದು ಹೊರಗೆ ತಗೋತಾರೆ. ವಿಚಾರ ಮಾಡೋದು ಹೊರಗಡೆ ಎಲ್ಲ ಯಾವ ಪ್ರಕಾರದ ವ್ಯವಸ್ಥೆ ಇದೆಯೋ ಅದಕ್ಕಿಂತಲೂ ಸುಸಂಬದ್ಧವಾದಂಥ ವ್ಯವಸ್ಥೆ ಅರಿಯದೇ ಇರುವ ಲೋಕದ್ದು ಇದೆ, ಅರೂಪಿ ಲೋಕದ್ದು ಇದೆ, ನಮ್ಮ ಕಲ್ಪನೆಗೆ ನಿಲುಕದೇ ಇರುವಂಥ ಲೋಕ. ಯಾವುದರೊಳಗೆ ಏನಿಲ್ಲ, ಎಷ್ಟು ಇದೆಯೋ ಅದಕ್ಕೆ ತೋಡರ್ ಮಲ್ಲರೇನು ಹೇಳಿದ್ರು, ಆಜೀವಿಕೆ, ಆವಾಸ, ಮೈಮೇಲೆ ಬಟ್ಟೆ ಇದ್ದ ನಂತರ ಆತ್ಮ ಕಲ್ಯಾಣದ್ದೇ ಉದ್ಯಮ ಮಾಡೋದು ಒಂದು ಮಾತು. ಮತ್ತು ಇವು 3 ಸಿಕ್ಕಿದವಲ್ಲ, ಇವು ಆತ್ಮ ಕಲ್ಯಾಣದ ಉದ್ಯಮ ಮಾಡುವ ಸಲುವಾಗೇನೆ ಸಿಕ್ಕಿ. ಮತ್ತು ಧನ ಸಂಪಾದನೆ ಮಾಡೋದ, ಅದನ್ನೇನು ಮಾಡೋದ, ಇನ್ನೊಂದು ಸೈಟ್ ತಗೊಳ್ಳೋದ, ಅದನ್ನೇನು ಮಾಡೋದ, ಗೊತ್ತೇ ಇಲ್ಲರಿ ಈ ಜೀವಕ್ಕೆ. ನಿವೃತ್ತಿ ಅನ್ನೋದು ಬೇಕೇ ಇಲ್ಲ. ಈ ಯಾವ ಪ್ರಚಲಿತ ವಿಶ್ವ ಇದೆ ಅಥವಾ ಸಮಾಜ ಇದೆ ಅದರೊಳಗೆ ನಾವು ನಿವೃತ್ತಿ ತಗೊಂಡ್ರೆ ನಾವು ಅಜ್ಞಾನ ಠರಿಸ್ತೇವೆ. ಆದ್ರೆ ಈ ಪ್ರಚಲಿತ ಸಮಾಜದೊಳಗೆ ನಾವು ಅಜ್ಞಾನ ಯಾವಾಗ ಆಗ್ತೇವಲ್ಲ ಆವಾಗನ ನಾವು ಅಲೌಕಿಕ ಲೋಕದೊಳಗೆ ಜಾಗೃತ ಆಗೋ ಸಾಧ್ಯ ಇದೆ. ಅದೇ ಮಾತು ಕುಂದು ದೇವ್ ಜೋಸೋರಹ ವ್ಯವಹಾರಮೇವ ಜಾಗತ ನಿಜ. ಯಾವ ವ್ಯವಹಾರದೊಳಗೆ ಮಲ್ಕೊಂಡಿದ್ದಾನೋ, ಯಾಕೆ ಅಂಗಡಿ ತೆಗೆದಿಲ್ಲ, ಏನವು ಮೂಡಿಯೋದನೋ, ಒಂದು ಬಸ್ಟಾಗ ಕುಂತಂದ್ರೆ ಬರಲನ ಜನರು ಮಾತಾಡರು ಅಂತಂದ್ರೆ ಅದು ನಿಜವಾಗಿ ನಮ್ದು ಏನಾದರೂ ಒಳ್ಳೆಯ ಕಾರ್ಯಕ್ಕೆ ನಾಂದಿ ಇದೆ, ತಳಹದಿ ಇದೆ ರೀ. ಆದರೆ ನಾವು ಅಲ್ಲಿ ಸಮಾಜದೊಳಗೆ ಮಾರ್ಕೆಟ್ ಒಳಗೆ ನಂಬರ್ 1 ಆಗುವ ಸಲುವಾಗಿ ಹೌದೇನೇನ್ರಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಆದ್ರೂ ಅಷ್ಟೇ. ಎಷ್ಟು ಅವಶ್ಯಕ ಇದೆಯೋ, ಅರೆ ಮನಸ್ಸಿನ ಪ್ರಸನ್ನತೆಯ ಸಲುವಾಗಿ ಸ್ವಚ್ಛತೆ ಬೇಕು. ಪ್ರತಿಯೊಂದಕ್ಕೂ ತನ್ನ ಆದ್ಯತೆ ಬೇಕ್ರಿ. ಮನುಷ್ಯನೊಳಗೆ ವಿಕಲ್ಪಗಳು, ಅರೆ ನಾವು ಅದರ ದಾಸಲ್ರಿ. ಆ ಮನೆ ವಸ್ತ್ರ ಏನೇನು ಅದಾವು ಪಾತ್ರೆ ಅವುಗಳ ದಾಸ ಅಲ್ಲ. ಆದರೆ ನಮಗೆ ವಿಕಲ್ಪ ಆಗಬಾರ್ದು ಅಂಥೇಳಿ ಸ್ವಚ್ಛ ಮಾಡ್ಕೊಂಡು ಅದಕ್ಕೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಮಾಡಿಕೊಂಡ ನಮಗೆ ಶಾಶ್ವತ ಕಾರ್ಯದೊಳಗೆ ಉದ್ಯಮ ಮಾಡೋದ ಅತ್ಯಂತ ಅತ್ಯಂತ ಸಾವಧಾನತೆ ಬೇಕ್ರಿ. ಈಗ ಶಾಶ್ವತ ಕಾರ್ಯ ಯಾಕೆ ಅಂತಂದ್ರೆ ಆ ಕಾರ್ಯ ಮಾಡುವ ಅವಕಾಶ ಈ ಸಮಯ ಹೋಯಿತು ಅಂತಂದ್ರೆ ಬಿಟ್ಟು ಹೋಯ್ತು. ಅದಕ್ಕೆ ನಿಕಟ ಭವಿಷ್ಯದೊಳಗೆ ಭಯಂಕರವಾದಂಥ ದುಃಖಕ್ಕೆ ಅಥವಾ ಪರಿಸ್ಥಿತಿಗೆ, ವಿಪರೀತ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋದ ನಿಶ್ಚಿತ ಇದೆ. ಇದನ್ನು ನಾವು ವಿಚಾರ ಮಾಡಿದರೂ ಸರಿ, ನಿರ್ಣಯ ಮಾಡಿದರೂ ಸರಿ, ಮಾಡದೇ ಇರ್ತಾರೆ ಆಗೋದು ನಿಶ್ಚಿತ. ಸಾಯಂಕಾಲ 4 ಗಂಟೆ ಆಯಿತು, ಗಡಿಯಾರ ನೋಡಿದೆವು. ಇನ್ನು ಸೂರ್ಯ ಹೋಗೋದು 2 ಗಂಟೆ 3 ಗಂಟೆ ಶೀಶಿದೆ. ಅದರೊಳಗೆ ನಾವೇನು ಕಾರ್ಯ ಮಾಡೋದಿದೆ, ದಿವಸದೊಳಗೆ ಮಾಡಬೇಕಾದಂಥ ಕಾರ್ಯ ಅದನ್ನು ಮಾಡದಿದ್ರೆ ಗಡಿಯಾರ ತೋರಿಸ್ತಾ ಇರುವಂಥ 4 ಗಂಟೆಯನ್ನು ಲಕ್ಷ್ಯದೊಳಗೆ ತಗೊಳ್ಳದೇ ಇದ್ದರೆ ಗಡಿಯಾರ ಮುಂದೆ ಓಡ್ತಿದ್ದೀವಿ ಅಥವಾ ಇಲ್ಲ, ದಿವಸ ಮುಗಿಯುವ ಕಡೆಗೆ ಹೋಗ್ತಿದ್ದೀವಿ ಅಥವಾ ಇಲ್ಲರಿ. ನಾವು ಅಲಕ್ಷ್ಯ ಮಾಡಿದ್ರೆ, ಪ್ರಮಾದ ಮಾಡಿದ್ರೆ
ಆಗೋದು ನಿಲ್ಲುತ್ತಿದೆಯೇನ್ರಿ? ಇಲ್ಲ. ಅದಕ್ಕೆ ಜಾಗರೇ ಚೇತನ ಜಾಗ. ನೀ ಎಚ್ಚರ ಆಗಪ್ಪ, ನಿನ್ನಲ್ಲಿ ನೀ ಎಚ್ಚರ. ಯಾವ್ಯಾವುದು ಇದೆ ನಿಶ್ಚಿತ ಇದೆ, ಅದು ಆಗೋದಿದ್ರೆ ಆಗ್ತಿದೆ, ಇಲ್ಲದಿದ್ರೆ ಇಲ್ಲ. ನಿಶ್ಚಿತ ಇದೆ, ಸಂವೇದಗಿರಿಗೆ ಹೋಗೋದಿದೆ, ದಶಲಕ್ಷಣದ ಆಚರಣೆ ನಿಶ್ಚಿತ ಇದ್ದಾವೆ, ಭಾವದೊಳಗಿದ್ದಾವೆ. ಆದರೆ ನಾವು ಇರ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದರ ಸಲುವಾಗಿ ಆ ಧ್ಯೇಯದ ಸಲುವಾಗಿ ಈಗಿನ ಕಾರ್ಯವನ್ನು ಮಾಡೋದನ್ನು ಬಿಡೋದೇನಿದೆಯಲ್ಲ, ನಿಜವಾಗಿ ಅದು ಪ್ರಮಾದ ಇದೆ. ಮತ್ತು ನಿಕಟ ಭವಿಷ್ಯದೊಳಗೆ ಭಯಂಕರವಾದಂಥ ದುಃಖಕ್ಕೆ ಆಹ್ವಾನ ಇದೆ. ನಡೆ ಸಂ ಎಂದರೆ ಏಕರೂಪ. ಸಂ ಅಯ ಇದು ಸಮಯ ಇದೆ ರೀ. ಸಂ ಎಂದರೆ ಏಕರೂಪ. ಏನು ಏಕರೂಪ? ಏನು ಏಕರೂಪ? ಏಕರೂಪ ಏನ್ರಿ? ಸಂ ಎಂದರೆ ಏಕರೂಪ. ಜ್ಞಾನ, ಚೈತನ್ಯ ಚೈತನ್ಯ ಚೈತನ್ಯ, ಧ್ರುವ ಸದೃಶ ಸದೃಶ ತ್ರಿಕಾಲಿ ಸತ್ ಏನಿದೆ ಅದರ ಸಲುವಾಗಿ ಮೊನ್ನೆನೂ ಯಾವಾಗೂ ಹೇಳಿದ್ದಿತ್ತು, ಮತ್ತು ಸ್ಮರಣೆ ಮಾಡಿಕೊಳ್ಳುವುದ. ಸತ್ ಇದು ದ್ರವ್ಯದ ಲಕ್ಷಣ ಇದೆ ಏನಿದೆಯಲ್ಲ, ಇದು ನಿಜವಾಗಿ ನಿಶ್ಚಯ ಕಥನೆ ಇದೆ. ಏನು ದ್ರವ್ಯದ ಲಕ್ಷಣ ಸತ್ ಇದೆ ಅಂಥೇಳಿ ಹೇಳೋದು ನಿಶ್ಚಯ ಕಥನೆ ಇದೆ, ಸಾಮಾನ್ಯ ಕಥನೆ ಇದೆ. ಸತ್ ಏನಿದೆಯೋ ಅದು ಉತ್ಪಾದವೇ ಧ್ರುವರೂಪ ಇದೆ ಅನ್ನೋದ ವ್ಯವಹಾರ ಇದೆ. ಭೇದ ಆಯ್ತಲ್ಲ, ವ್ಯವಹಾರ ಇದೆ ಅಥವಾ ವಿಶೇಷ ಇದೆ. ನಾವೇನು ಬೇಕಾದರೂ ತಿಳ್ಕೊಳ್ಬೋದು. ವ್ಯವಹಾರ ಅಂದ್ರೂ ಒಂದು, ವಿಶೇಷ ಅಂದ್ರೂ ಒಂದು. ವ್ಯವಹಾರ ಅಂದ್ರೂ ಭೇದ ರೂಪ, ವಿಶೇಷ ಅಂದ್ರೂ ತುಂಡು ತುಂಡು ರೂಪನ ರೀ, ಭೇದ ರೂಪನ. ಹಾಗಾದ್ರೆ ಸಂ ಅಂದ್ರೆ ಏನ? ಇರೋದು ಏಕರೂಪ. ಏಕರೂಪ ಯಾವ್ದ? ಉತ್ಪಾದೋ ವ್ಯಯನೋ ಧ್ರುವನೋ. ಅರೆ ಉತ್ಪಾದ ವ್ಯಯ ಧ್ರುವಗಳನ್ನು ಒಳಗೊಂಡಿರುವಂಥ ಇರುವಿಕೆ 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 ಸಂ. ಅರೆ ಸಾಮಯಿಕದ ಮಾತು ಹೇಳ್ತಾ ಇದ್ದಾರೆ, ಸಮಯದ ಮಾತು ಹೇಳ್ತಾ ಇದ್ದಾರೆ. ಸಂ ಅರ್ಥಾತ್ ಏಕರೂಪ. ಅನೇಕ ರೂಪದ ಭಾವಗಳೇನಿದ್ದಾವೆ, ನಾನಾ ಪ್ರಕಾರದ ಗುಣಗಳೇನಿದ್ದಾವೆ, ಅವೆಲ್ಲವನ್ನು ದೃಷ್ಟಿಯೊಳಗಿಂದ ತೆಗೆದುಹಾಕಿ ಏಕರೂಪ ಜ್ಞಾತ. ಜ್ಞಾನ ಮಾತ್ರ, ಚಿನ್ಮಾತ್ರ, ಚಿನ್ಮಾತ್ರ. ಜ್ಞಾನ ಮತ್ತು ಸುಖದ ಅಭೇದ ಪಿಂಡ. ಎಲ್ಲಿ ಜ್ಞಾನ ಇದೆಯೋ, ಅರೆ ಜ್ಞಾನ ಅಂದ್ರೆ ಅನಂತ ಸುಖ ಅದರೊಳಗೆ ಇದೇನ ಅಂಥೇಳಿ ಪೀಯೂಷದೊಳಗೆ ಬಹಳ ಸುಂದರ ರೂಪದಿಂದ ಸಿದ್ಧ ಮಾಡಿದ್ದಾರೆ. ಜ್ಞಾನ ಅಂಥೇಳಿ ಹೇಳಿದ್ರೆ ತಿಳಿಯುವುದಂಥೇಳಿ ಇಷ್ಟು ಸುಲಭವಾಗಿ ನೀನು ಹೇಳಬೇಡ. ಜ್ಞಾನ ಅರ್ಥಾತ್ ಅನಂತ ಆನಂದವನ್ನು ಒಳಗೊಂಡಂತಿದೆ, ನಿರಾಕುಲ ಸುಖವನ್ನು ಒಳಗೊಂಡಂತೆ ಇದೆ. ಇದನ್ನಾರಾಹಿ ಇದನ್ನಾರಾಹಿ ಈ ಪ್ರಕಾರ ಹೇಳುವುದ, ಇದು ವಿಕಲ್ಪ ಇದೆ. ಅಲ್ಲಿ ಸುಖ ಎಲ್ಲಿದೆ ರೀ? ಎಲ್ಲಿ ಸುಖ ಇದೆ? ನಾನು ಯಾರ ದೋಷವನ್ನು ಹೇಳ್ತಾ ಇಲ್ಲ, ಆದರೆ ಸುಂದರವಾದಂಥ ಅಮೂಲ್ಯವಾದಂಥ ಸಮಯವನ್ನು ಭ್ರಾಂತಿಯೊಳಗ ವಿಪರೀತ ಕಲ್ಪನೆಯೊಳಗೆ ಕಳೆದು ಬಿಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಇದೆ. ಹಾಗಾದರೆ ಏನು ಮಾಡೋದ? ಆ ಜ್ಞಾತ ಸ್ವಭಾವದೊಳಗ ತನ್ನತನವನ್ನು ಪರಿಸ್ಥಾಪನೆ ಮಾಡೋದು ಎಲ್ಲ ಕಡೆಯಿಂದ. ರಾಗ ಇಲ್ಲ, ದ್ವೇಷ ಇಲ್ಲ, ಭಗವಂತರಿಲ್ಲ, ದೇಹ ಇಲ್ಲ, ಕರ್ಮ ಇಲ್ಲ, ಮನೆ ಇಲ್ಲ, ಪರಿವಾರ ಇಲ್ಲ, ಮಕ್ಕಳಿಲ್ಲ, ಧನ ಇಲ್ಲ, ರೋಗ ಇಲ್ಲ, ಯಾವುದೂ ಇಲ್ಲ. ಒಂದು ಜ್ಞಾತ ಸಾಮಾಯಿಕ. ಎಷ್ಟು ಉಚ್ಚಕೋಟಿಯ ಮಾತಿದೆ ರೀ, ಎಷ್ಟು ಉಚ್ಚಕೋಟಿಯ ಮಾತಿದೆ. ಸಮತಾ ಸರ್ವಭೂತೇಷು ಸಂಯಮೇ ಶುಭ ಭಾವ. ಸಂಯಮಕ್ಕೆ ಶುಭ ಭಾವನಾ ಅಂತಾರೆ. ಸಂಯಮಕ್ಕೆ ಶುಭ ಭಾವನಾ ಅಂತಾರೆ. ಹಾಗಾದ್ರೆ ಶುದ್ಧ ಯಾವುದಿದೆ? ಪ್ರತ್ಯಕ್ಷ ಸಾಮ್ಯದ ಅನುಭವ ಏನಿದೆ ಅದು ಶುದ್ಧ. ಪ್ರವಚನ ಸಾರದ ಒಂದು ವಿಷಯ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 7ನೇ ಗಾಥೆ ಏನಿದೆಯಲ್ಲ, ಚಾರಿತಂ ಖಲು ಧರ್ಮ.
ಆ ಚಾರಿತ್ರ ಯಾವುದು ನಿಶ್ಚಯದಿಂದ ಧರ್ಮ ಇದೆಯೋ ಆ ಧರ್ಮ ಸಾಮ್ಯ ಭಾವರೂಪ ಇದೆ, ದರ್ಶನ ಜ್ಞಾನ ಪ್ರಧಾನ ಇದೆ. ಈ ಪ್ರಕಾರದ 7ನೇ ಗಾಥೆ ಏನಿದೆ ಅದು ಶ್ರೀಮಂಧರ ಪ್ರಭುವಿನ ಅರೇ ಅನಂತ ತೀರ್ಥಂಕರರ ದಿವ್ಯಧ್ವನಿಯ ಸಾರ ಇದೆ. ಮತ್ತು ಇಡೀ ಪ್ರವಚನ ಸಾರದೊಳಗೆ ಮುಂದೆ ಬರುವಂಥ ಯಾವ ಗಾಥೆಗಳಿದಾವಲ್ಲ ಅವೆಲ್ಲ ಅದರದೇ ಟೀಕಾರೂಪ ಇದ್ದಾವೆ, ವಿಸ್ತಾರ ರೂಪ. ಆ ದೃಷ್ಟಿಯಿಂದ ಅಧ್ಯಯನ ಮಾಡ್ರೆ ಮಹಾಭಾಗ್ಯದಿಂದ ಗ್ರಂಥ ಬಂದದ್ದು ಇದೆ. ಸಮಯ ತೆಗಿರಿ, ಬರೀ ವಾಚನರೇ ಮಾಡ್ರಿ ಮೊದಲು, ಅದರಿಂದ ತಮಗೆ ನಿರ್ಣಯ ಆಗ್ಬೋದು ಎಂಥ ಎಂಥ ವಿಷಯ ಇದೆ. ಅರೇ ಎಂಥ ಎಂಥ ವಿಷಯ ಇದೆ. ಆಚಾರ್ಯ ಭಗವಂತರೇನೋ ಹೇಳಿದರು, ಶ್ರೀಮಂಧರ ಪ್ರಭುವಿನ ದಿವ್ಯಧ್ವನಿಯೊಳಗೇನೋ ಬಂತು, ಕುಂದಾಚಾರ್ಯ ಭಗವಂತರೇನೋ ಬರೆದರು. ಆದ್ರೆ ಆ ಜ್ಞಾನಿ ಮಹಾಪುರುಷನ ವ್ಯಾಖ್ಯಾನ ಆಗದೆ ಹೋಗಿದ್ರೆ ಆ ಶಬ್ದಗಳ ಯಾವ ಗರ್ಭದೊಳಗೆ ಭಾವ ಇದೆಯೋ ಅದು ಹಾಗೆಯೇ ಉಳಿತಿತ್ತು. ಹಾಗಾದ್ರೆ ಆ ಭಾವ ಹೊರಗೆ ಬಂದಿದೆ, ಅಕ್ಷರ ರೂಪದಿಂದ ನಮ್ಮ ಕೈಯೊಳಗೆ ಬಂದಿದೆ ಅಂದಮೇಲೆ ನಾವು ಓದಿ ನಮ್ಮ ಜೀವನವನ್ನು ಯಥಾರ್ಥ ಮಾಡಿಕೊಳ್ಳೋದ, ಅರ್ಥಾತ್ ಸರ್ವಜ್ಞರ ವಿರಹದ ಕ್ಷೇತ್ರದೊಳಗೆ ನನ್ನ ಜನ್ಮ ಆಗಿದೆ ಅನ್ನುವ ಭ್ರಾಂತಿ ಬಿಟ್ಟು ನಮಗಾದರೆ ಎಲ್ಲಿ ಖೇದ ಇದೆ ರೀ. ಅರೆ ಸರ್ವಜ್ಞರ ವಿದ್ಯಮಾನತೆ ಇಲ್ಲ, ಬರೀ ದೇಹದ ಕಾರ್ಯ ಮಾಡುವಂಥ ಈ ನಿಕೃಷ್ಟ ಕಾಲದೊಳಗೆ, ಈ ನಿಕೃಷ್ಟ ಕ್ಷೇತ್ರದೊಳಗೆ ನಾನು ಹುಟ್ಟಿದ್ದೇನಲ್ಲ, ನಾನೆಂಥ ದುರ್ಭಾಗ್ಯಶಾಲಿ. ಇದು ಕೂಡ ಖೇದ ನಮ್ಮಲ್ಲಿ ಇಲ್ಲ. ಇರ್ತಿತ್ತು ಅಂತಂದ್ರೆ ಅದರ ಲಾಭ ಅಲ್ಲಿ ಅದರ ಮೂಲಕ ಆಗೋದಿದೆ. ಗ್ರಂಥ ನಮಗೆ ಏನಿದೆ ಅದು ಬಹಳ ಮಹತ್ವಪೂರ್ಣ ಅನ್ನಿಸ್ತಾ ಇದೆಯಲ್ಲ. ಏನಿದೆ ಅರ್ಥಾತ್ ನಾವು ಎಂಥ ಜೀವನ ಮಾಡ್ತಾ ಇದ್ದೇವೆ ಅದರೊಳಗೆ ನಾವು ಬಹಳಷ್ಟು ಶ್ರೇಷ್ಠ ಅಂಥೇಳಿ ತಿಳ್ಕೊಂಡಿದ್ದೇವೆ. ಆದರೆ ಈ ಏನಿದೆ ಬರೀ ದೇಹ ಭೋಗ ಸಂಸಾರದ ಸಲುವಾಗಿನ ಜೀವದ ಅರ್ಥಾತ್ ಈ ಸಂಜ್ಞಿ ಪಂಚೇಂದ್ರಿಯ ದಶಾಪ್ರಾಪ್ತ ಜೀವದ ಪ್ರತಿಯೊಂದು ಸಮಯ ವಿನಿಯೋಗ ಆಗ್ತಾ ಇದೆಯೋ ಅಥವಾ ಇಲ್ಲದೆ ಏನು ಬೆಲೆ ಇದೆ ಅದಕ್ಕೆ? ಏನು ಬೆಲೆ ಇದೆ? ಬರೀ ದೇಹ 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 ಭೋಗ ಭೋಗ ಭೋಗ. ಇನ್ನು ದೇಹ ಸಂಸಾರ ಭೋಗ ಅಂಥೇಳಿ ಆಗಮ ಗ್ರಂಥಗಳಲ್ಲೆಲ್ಲ ಶಬ್ದ ಬರ್ತವೆ. ಆದರೆ ಆ ಮಹಾಪುರುಷ ಇನ್ನೊಂದು ಶಬ್ದ ಹೇಳಿದ, ಮರ್ಯಾದೆ 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 ಕಳ್ಕೊಂಡೇನು ಜೀವನ. ಮರ್ಯಾದೆ ಸಲುವಾಗಿ ಜೀವ ಸತ್ತು ಬಿಡುತ್ತಾನ್ರಿ, ಪ್ರಾಣ ಕೊಡ್ತಾನ್ರಿ. ಅರೆ ಪರೀಕ್ಷೆ ಫಲಿತಾಂಶದೊಳಗೆ ತನ್ನ ಇಚ್ಛೆಯ ಅನುಸಾರ ಅಂಕ ಬರಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅರ್ಥಾತ್ ಮರ್ಯಾದೆ ಕಳ್ಕೊಂಡು ಜೀವನ ಅವನಿಗೆ ಮಾನ್ಯ ಇಲ್ಲ. ಆ ಬಾಲಕನಿಗೆ ಮಾರ್ಕೆಟ್ ಒಳಗೆ ಏನಾದರೂ ಹಾನಿ ತುಂಬಿ ಬರಲಾರದ ಹಾನಿ ಆಯಿತು ಅಂತಂದ್ರೆ ವ್ಯಾಪಾರಿ ಏನು ಮಾಡ್ತಾನೆ? ಆತ್ಮಘಾತ ಮಾಡ್ಕೊಳ್ತಾನೆ. ಯಾಕೆ? ಸಮಾಜದೊಳಗೆ ಮರ್ಯಾದೆ. ಅರೇ ಅನಂತ ಅನಂತ ಸಿದ್ಧರ ನಿನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಅಲ್ಲಿ ನಿನಗೇನು ಮರ್ಯಾದೆಯ ಪ್ರಶ್ನೆ ಬರ್ತಾ ಇಲ್ಲ. ನಿನ್ನನ್ನು ಹುಳು ಕ್ಷುದ್ರ, ಅರೇ ಹುಳು ಇರಲಿ ಮನುಷ್ಯ ಇರಲಿ ದೇವ ಇರಲಿ ಮಿಥ್ಯಾದೃಷ್ಟಿ ಅಂಥೇಳಿ ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗೆ ಕಾಣಿಸಿಕೊಳ್ಳೋದಿದೆಯಲ್ಲ, ಇದಕ್ಕಿಂತ ಅವಮಾನ ಇನ್ನೊಂದು ಯಾವುದೂ ಇಲ್ಲ ಜೀವದ ಸರ್ ಅಂಥೇಳಿನ ಸ್ವಾಮೀಜಿ ಅಲ್ಲಿ ಹೇಳಿದರು. ಆ ಕುಂದರ ಗಾಥೆ ಮಂಗಲಾಚರಣೆಯ ಗಾಥೆ. ಪ್ರಭು ನನ್ನ ಭವಿಷ್ಯದೊಳಗೆ ನನ್ನಲ್ಲಿ ಮೋಕ್ಷ ಮಾರ್ಗದೊಳಗೆ ನನ್ನಲ್ಲೇ ಮೋಕ್ಷ ಮಾರ್ಗ ಇರೋದು ಅಥವಾ ಮೋಕ್ಷ ಮಾರ್ಗದೊಳಗೆ ನಾನು ಬಂದಿರೋದನ್ನು ತಮ್ಮ ಜ್ಞಾನದೊಳಗೆ ತಾವು ನೋಡಿ ಅದರಿಂದ ನನ್ನನ್ನು ಕೃತಾರ್ಥ ಮಾಡಿದರು, ಧನ್ಯ ಮಾಡಿದರು. ಜ್ಞಾನಿಯ ದೃಷ್ಟಿ ಎಂಥದ್ದಿರ್ತಿದೆ. ಅಜ್ಞಾನಿ ಯಾವುದರಲ್ಲಿ ಯಾವ ಕೊಳಚೆಯಲ್ಲಿ ಮುಳುಗಿ ಮಸ್ತ್ ಇದ್ದಾನೆ, ಆನಂದ ಮನ್ನಿಸ್ತಾನೆ. ಯಾವ ಮರ್ಯಾದೆ? ಯಾರ ಮರ್ಯಾದೆ? ಅರೇ ಯಾರ ಅಜ್ಞಾನಿ ಮೂಢ ಜಗತ್ತು ಇದೆ ಅವರೊಳಗೇನು ಮರ್ಯಾದೆ ಕಾಯ್ಕೊಳ್ಳೋದಿದೆ. ಹಾಗಾದ್ರೆ ಬಿಟ್ಟು ಬಿಡೋದೇನ? ಬಿಟ್ಟು ಬಿಡೋದು ಮಾತಿಲ್ಲ. ಆದರೆ ಅದರ ಸಲುವಾಗಿ ಯಾವುದೇ ಪ್ರಕಾರದಿಂದ ಅಯೋಗ್ಯ ಪ್ರವೃತ್ತಿಗೆ ಇಳಿಯೋದಿಲ್ಲ.
ಸಂ ಎಂದರೆ ಏಕರೂಪ ಮತ್ತು ಅಯ ಎಂದರೆ ಆತ್ಮನ ಸ್ವರೂಪದಲ್ಲಿ ಗಮನ ಮಾಡುವುದು. ಅರೆ ಗಮನ ಯಾರು ಮಾಡೋರ್ರೆ? ಯಾರು ಮಾಡೋರು ಗಮನ? ಯಾವ ಪರ್ಯಾಯ ಪರದಲ್ಲಿ ವಿಹಾರ ಮಾಡ್ತಾ ಇದೆಯಲ್ಲ, ನಿರಂತರ ಭ್ರಮಿಸ್ತಾ ಇದೆಯಲ್ಲ, ಭ್ರಮಿಸ್ತಾ ಇದೆಯೋ ಅಥವಾ ಇಲ್ಲ? ನಿರಂತರ ಭ್ರಮಿಸ್ತಾ ಇದೆ. ದೇಹ, ಸಂಯೋಗ, ಧನ ಮೊದಲಾದ ಅನೇಕ 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 ಪರದೊಳಗ ಭ್ರಮಿಸ್ತಾ ಇದೆಯಲ್ಲ, ಅದು ಈ ಕಡೆ ಗಮನ ಮಾಡೋದು. ಯಾವ ಕಡೆ? ಏಕರೂಪ ಯಾವ ಆತ್ಮನ ಸ್ವಭಾವ ಇದೆಯೋ, ನನ್ನ ಸ್ವಭಾವ ಇದೆಯೋ, ಎಂದೂ ಬದಲಾಗದೇ ಇರುವಂಥದ್ದು. ಮನುಷ್ಯ, ದೇವ, ನಾರಕಿ ರೂಪದಿಂದಂತೂ ಆಗಲೇ ಇಲ್ಲ. ಆದರೆ ರಾಗ, ದ್ವೇಷ, ಶುಭ ಅಶುಭ ಈ ರೂಪದಿಂದ ಕೂಡ ಆಗಿಯೇ ಇಲ್ಲ. ಅಂಥ ಯಾವ ಜ್ಞಾನದ ಇರುವಿಕೆ ಇದೆಯಲ್ಲ, ಅದರ ಕಡೆಗೆ ಗಮನ ಮಾಡೋದೇನಿದೆ ಅದು ಸಮಯ. ಸಂ ಎಂದರೆ ಏಕರೂಪ ಮತ್ತು ಅಯ ಎಂದರೆ ಆತ್ಮನ ಸ್ವರೂಪದಲ್ಲಿ ಗಮನ ಮಾಡುವುದು, ಅದು ಸಮಯವಿದೆ. ಮತ್ತು ಅಂಥ ಸಮಯ ಏನಿದೆ ಅದು ಸಾರಭೂತ ಇದೆ ರೀ. ಸಮಯ ಸಾರ. ಏಕರೂಪ ಆತ್ಮನ ಸ್ವಭಾವದ ಕಡೆಗೆ ಹೊರಗಡೆ ಭ್ರಮಣ ಮಾಡ್ತಾ ಇರುವಂಥ ಅನಾದಿ ಕಾಲದಿಂದ ಭ್ರಮಣ ಸುತ್ತಾಡ್ತಾ ಇರುವಂಥ ಉಪಯೋಗ ಆತ್ಮನ ಕಡೆಗೆ ಗಮನ ಮಾಡೋದಾ, ಆತ್ಮನ ಸನ್ಮುಖ ಆಗೋದಾ, ಆತ್ಮನ ಕಡೆಗೆ ಪ್ರವೃತ್ತಾಗೋದಾ, ಇದು ಸಾರಭೂತವಾದಂಥ ಕಾರ್ಯ ಇದೆ. ಇದನ್ನು ಬಿಟ್ಟು ಉಳಿದದ್ದೆಲ್ಲ ಏನಿದೆ ನಿಸ್ಸಾರ, ಅಸಾರ. ಅದಕ್ಕೆ ಪಂಡಿಯ ತುಸ ಕಂಡಿಯ. ನೀ ತುಸ ಅರ್ಥಾತ್ ಹೊಟ್ಟನ್ನು ಯಾಕೆ ಕುಟ್ಟುತ್ತಾ ಇದ್ದೀಯಪ್ಪ? ದೋಹಾಪಾಹುಡದೊಳಗೆ ರಾಮಸಿಂಹ ಮುನಿ ಹೇಳ್ತಾರೆ, ನೀ ಪಂಡಿತ ಅಂತ ಹೇಳ್ಕೊಂಡ ಹೊಟ್ಟೆ ಯಾಕೆ ಕುಟ್ಟುತ್ತಾ ಇದ್ದಿ? ಸಾರವನ್ನು ಬಿಟ್ಟುಬಿಟ್ಟ. ಅರೆ ಸಾರ ಯಾವುದಿದೆ? ಸಮಯ ಏನಿದೆ ಅದು ಸಾರ. ನಿಯಮ ಸಾರದ ಅರ್ಥ ಹೇಳಿದರಲ್ಲಿ, ಹಾಗಿದ ಸಮಯ ಸಾರಿದರೆ ಸಮ್ ಅಂದರೆ ಏಕರೂಪ. ಆತ್ಮನ ಯಾವ ಸ್ವಭಾವ ಇದೆಯೋ, ಇರುವಿಕೆ ಇದೆಯೋ, ಆತ್ಮನಿದ್ದಾನೋ ಅವನ ಕಡೆಗೆ ಅವನದೇ ಉಪಯೋಗ ಬರೋದ್ರಿ. ಗಮನ ಮಾಡೋದು ಅವನ ಉಪಯೋಗ. ಅವನದೇ ಉಪಯೋಗ. ಜಲದ ತರಂಗಗಳ ಯಾವ ಪ್ರಕಾರ ಹೊರಗೆ ಬಂದು ಅಪ್ಪಳಿಸ್ತಾವೋ, ಅಪ್ಪಳಿಸಿದ ನಂತರ ಅವು ಮತ್ತೆ ಅಲ್ಲೇ ಹೋಗ್ತಾವಲ್ಲ. ಹಾಗಾದರೆ ಹೊರಗೆ ಬಾರದೇ ಇರೋದು. ಇದು ದೃಷ್ಟಾಂತ ಸಂಪೂರ್ಣ ರೂಪದಿಂದ ಅನ್ವಯಿಸುವುದಿಲ್ಲ. ಆದರೆ ಏನು ಮಾಡೋದಿದೆ? ಉಪಯೋಗ ಏನಿದೆ ಅಲ್ಲ, ಅವನದೇ ಉಪಯೋಗ ಅನೇಕ ಪ್ರಕಾರ ಆಗ್ತಿದೆ. ಆದರೆ ಅವ ಏಕ ಪ್ರಕಾರ ಇರ್ತಾನೆ. ಶುಭ ಉಪಯೋಗ, ಶುದ್ಧ ಉಪಯೋಗ, ಅಶುಭ ಉಪಯೋಗ, ಸಂಕ್ಲೇಶ ಪರಿಣಾಮ, ವಿಶುದ್ಧ ಪರಿಣಾಮ, ಏನೆಲ್ಲ ಅನೇಕ ಪ್ರಕಾರ. ಕಲಂಕ, ಪ್ರಚೋರ, ಮಂದತರ, ತೀವ್ರತರ, ಪ್ರಚೋರ, ಇವೆಲ್ಲ ಆಗ್ತಾ ಇರ್ತವೆ. ಹಾಗೆ ಯಾವುದರಿಂದ ಆಗ್ತಾ ಇದೆ? ಸ್ವಯಮೇವ ಆಗ್ತಾ ಇದೆ. ಉಪಯೋಗ ತನ್ನ ಸಾಮರ್ಥ್ಯದಿಂದ, ತನ್ನ ಷಟ್ಕಾರಕದಿಂದ ಅನೇಕ ಪ್ರಕಾರ ಆಗ್ತಾ ಇದೆ ಅಲ್ಲ. ಅದು ಏಕ ಪ್ರಕಾರದ ಸ್ವರೂಪದ ಕಡೆಗೆ ಗಮನ ಮಾಡೋದು. ಅರ್ಥಾತ್ ಅದು ಏಕ ಪ್ರಕಾರದಿಂದ ಪರಿಣಮನ ಮಾಡುವಂಥ ಪ್ರಯತ್ನ ಏನಿದೆ ಅದು ಜೀವನದೊಳಗೆ ಸಾರ ಇದೆ. ಲಕ್ಷ ಗಳಿಸಿದೆ, ಕೋಟಿ ಗಳಿಸಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹೊರಗಡೆ ಏನೇನು ಮಾಡಿದೆ, ಅದರ ಫಲ ಎಲ್ಲ ವಿಪರೀತ ರೂಪದಿಂದ ಅವನು ಭೋಗಿಸಬೇಕಾಗ್ತಿದೆ. ನೀನು ಭ್ರಾಂತಿಯಿಂದ ಅದು ಸುಖ, ಧರ್ಮ, ದೊಡ್ಡಿಸ್ತಿಕೆ ಅಂತ ಹೇಳಿ ತಿಳಿದಿದ್ರನು ಅವನಿಗೆ ಅದರ ಫಲವನ್ನ ದುಃಖ ರೂಪವಾಗಿ ಭೋಗಿಸಬೇಕಾಗ್ತಿದೆ. ಅದನ್ನೇ ಏನು ಹೇಳಿದರೋ ಅದ ವಿಪಾಕ ಸಮಯದೊಳಗ ವಿಪರೀತ ರಸಾಧಾರಣ ಮಾಡ್ತಿದೆ. ಸಂ ಎಂದರೆ ಏಕರೂಪ ಮತ್ತು ಅಯ ಎಂದರೆ ಆತ್ಮನ ಸ್ವರೂಪದಲ್ಲಿ ಗಮನ ಮಾಡುವುದು, ಅದು ಸಮಯವಿದೆ. ಇಂಥ ಸಮಯವು ಯಾವುದರ ಪ್ರಯೋಜನವಿದೆ ಅದನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ಯಾವ ಸಾಮಾಯಿಕ ಮೊದಲಾದ ಕ್ರಿಯೆಯನ್ನು ಧರ್ಮಾತ್ಮ ಜೀವ ಸಾಧನಾ ಮಾರ್ಗದೊಳಗೆ, ಸಾಧಕ ಮಾರ್ಗದೊಳಗೆ ಮಾಡ್ತಾನೆ, ಅದೇ ಕ್ರಿಯೆಯನ್ನು ಆಗಮದ ಆಧಾರದಿಂದ
ಶುದ್ಧ ಭಾವನೆಯ ಮೂಲಕ ತಾವು ಮಾಡುವ ಪ್ರಯತ್ನ ಮಾಡುವುದಿದೆ, ಅವಕಾಶ ಇದೆ, ಬಿಡುವಿದೆ ಅಂಥೇಳಿ ಮಾಡೋದಿದೆ ರೀ. ಇಂಥ ಸಮಯವು ಯಾವುದರ ಪ್ರಯೋಜನವಿದೆ ಅದನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ಈ ಸಾಮಾಯಿಕವು ಇದು ಬಹಳ ಉತ್ಕೃಷ್ಟ ಭಾವನೆ ಮಾತ. ಈ ಸಾಮಾಯಿಕವು ಸಮತೆಯ ಭಾವವಿಲ್ಲದೆ ಆಗುವ ಸಾಧ್ಯತೆ ಇಲ್ಲ. ಈ ಸಾಮಾಯಿಕ ಯಾವ ಸಾಮಾಯಿಕ? ಯಾವುದರ ಪ್ರಯೋಜನ ಸಮಯ ಅರ್ಥಾತ್ ಏಕರೂಪವಿರುವಂಥ ಯಾವ ಆತ್ಮ ಇದ್ದಾನೋ ಅವನ ಕಡೆಗೆ ಉಪಯೋಗ ಆಕರ್ಷಿತ ಆಗೋದು, ಅವನ ಸನ್ಮುಖ ಆಗೋದು, ಆ ಕಡೆಗೆ ಪ್ರವೃತ್ತ ಆಗೋದು, ಈ ಕಾರ್ಯದ ಸಲುವಾಗಿನ ಸಾಮಾಯಿಕ ಇದೆ. ಆದರೆ ಆ ಸಾಮಾಯಿಕದೊಳಗ ಮೊದಲ ಸಮತೆಯ ಭಾವ ಇರುವುದು ಅವಶ್ಯಕ ಇದೆ. ಅರ್ಥಾತ್ ಹೊರಗಿನದನ್ನು ಸಮಭಾವದಿಂದ ಬಿಟ್ಟುಕೊಡೋದು ಅವಶ್ಯಕ. ಹೊರಗಿಂದ ಯಾವುದರದ ತ್ಯಾಗ ಮಾಡಿದ್ದೇವಲ್ಲ ಅಲ್ಲಿ ಸಮಭಾವದಿಂದ. ಏನು ಸಮಭಾವದಿಂದ? ಯಾವುದು ಅನುಕೂಲ ಇದೆ ಸುಖರೂಪ ಇದೆ, ಯಾವುದು ಪ್ರತಿಕೂಲ ಇದೆ ದುಃಖರೂಪ ಇದೆ, ಅವು ಎರಡನ್ನು ಪರ ಅಂಥೇಳಿ ಕ್ಷಣಿಕ ಅಂಥೇಳಿ ಅರೆ ಒಳ್ಳೆಯದ ಕೆಟ್ಟದ್ದ ಯಾಕೆ ಕಾಣಿಸ್ತಿದೆ? ಅದುವೇ ನಮ್ಮ ಸ್ವರೂಪ, ಅದರಿಂದ ನಮಗೆ ಲಾಭ. ಅರೆ ಅದು ನನ್ನ ಜೀವನ, ಅದುವೇ ನಾನು ಅಂಥೇಳಿ ಮನ್ನಿಸಿರುವುದರಿಂದ ಅದೆಲ್ಲ ಹಾಗೆ ಕಾಣಿಸ್ತಿದೆ. ಹಾಗಾದ್ರೆ ಅದರಿಂದ ಭಿನ್ನ ತನ್ನ ಏಕರೂಪ ಜ್ಞಾತಾ ಸ್ವಭಾವ ಅರೂಪಿ ಚಿನ್ಮಾತ್ರ ಸ್ವರೂಪ ಯಾವನಿಗೆ ಲಕ್ಷ್ಯದೊಳಗೆ ಬಂದಿದೆಯೋ ಅವನಿಗೆ ಆ ಹೊರಗಿನ ಅನುಕೂಲ ಪ್ರತಿಕೂಲ ಸುಖರೂಪ ದುಃಖರೂಪ ಯಾವುದಿದೆಯೋ ಅದರಲ್ಲೇ ಸಮತೆಯ ಭಾವ ಇದೆ. ಆ ಸಮತೆಯ ಭಾವ ಇರಲಿಲ್ಲ. ಅರೆ ಏನು ಹೇಳುವುದು? ಸಾಮಾಯಿಕ ಹೇಗೆ ಮಾಡ್ತಾನೆ ಗೃಹಸ್ಥ? ಯಾವ ಸಮಯದೊಳಗೆ ಯಾವ ತ್ರಿಸಂಧ್ಯಾ ಸಮಯದೊಳಗೆ ಆ ಎಲ್ಲದರದ ತ್ಯಾಗ ಮಾಡ್ತಾನಲ್ಲ, ಆ ವೇಳೆದೊಳಗೆ ಅವು ಯಾವ ಉದ್ದೇಶದಿಂದ ತ್ಯಾಗ ಮಾಡ್ತಾನೆ? ಅರೆ ಇದರೊಳಗೆ ಪ್ರವೃತ್ತಿ ಮಾಡೋದ ನಿಜವಾಗಿ ನನ್ನ ದುರ್ಬಲತೆ ಇದೆ, ಇವುಗಳಲ್ಲಿ ಪ್ರವೃತ್ತಿ ಮಾಡೋದ ನಿಜವಾಗಿ ನನ್ನ ದುರ್ಬಲತೆ ಇದೆ ಅನ್ನುವ ಪ್ರಜ್ಞೆಯೊಂದಿಗೆ ಅವುಗಳದ್ದು ತ್ಯಾಗ ಮಾಡ್ತಾನೆ. ಅನುಕೂಲದ್ದು ತ್ಯಾಗ ಮಾಡ್ತಾನ್ರಿ, ಸುಖರೂಪ ಯಾವುದಿದೆ ಅದರದ್ದು ತ್ಯಾಗ ಮಾಡ್ತಾನ್ರಿ. ಇದು ಕಠಿಣ ಮಾತು ಇದೆ. ಯಾವುದು ದುಃಖರೂಪ ಇದೆ, ಕಷ್ಟರೂಪ ಇದೆ, ಬಂಧರೂಪ ಇದೆ, ಅದು ಇವನ ಬುದ್ಧಿಗೆ ತಿಳಿದಿದೆ, ಅದರ ತ್ಯಾಗ ಮಾಡೋದ ನಿಜವಾಗಿ ಸಾಮ್ಯದ ಲಕ್ಷಣ. ಯಾವುದು ಸುಖರೂಪ ಇದೆ ಅಂಥೇಳಿ ಮುನಿರಾಜರ ಸಾಮಾಯಿಕದ ಸಮಯದೊಳಗೆ ಅರೆ ಸಮವಸರಣದೊಳಗೆ ಹೋಗಿದ್ರನು, ಸಮವಸರಣದಲ್ಲಿ ಕುಳಿತಿದ್ದರನು ಕೂಡ ಅದು ಸುಖರೂಪ ಇದೆ. ತ್ರಿಲೋಕ ಪೂಜ್ಯ ಪ್ರಭು ಇದ್ದಾರೆ, ಅವರದ್ದು ದಿವ್ಯಧ್ವನಿ ಹೊರಡ್ತಾ ಇದೆ. ತ್ಯಾಗ ಮಾಡಿದ್ರನಿಲ್ರಿ ಯಾರ? ಮುನಿರಾಜರ. ಯಾವುದರ ತ್ಯಾಗ ಮಾಡಿದ್ರು? ಭಗವಂತನ ಮಹಿಮೆಯನ್ನು. ಹೀಗೆ ಹೇಳಿದ್ರೆ ವ್ಯವಹಾರದಲ್ಲಿ ಲೋಪ ಆಗ್ತಿದ್ದೀರಿ. ಆದರೆ ಏನು ಮಾಡೋದ? ಈಗ ನಾವು ಅದನ್ನು ತಿಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದೇವೆ. ಏನ ಸುಖರೂಪ ಇದೆ, ಅದರಷ್ಟು ಸುಖರೂಪ ಯಾವುದಿದೆ? ಸಾಕ್ಷಾತ್ ತ್ರಿಲೋಕ ಪೂಜ್ಯ ವೀತರಾಗ ಸರ್ವಜ್ಞ ಭಗವಂತರ ಸರ್ವಾಂಗದಿಂದ ದಿವ್ಯಧ್ವನಿ ಹೊರಡ್ತಾ ಇರೋದನ್ನು ಆಲಿಸೋದ, ಅವರ ವೀತರಾಗ ಮುದ್ರೆಯನ್ನು ನೋಡೋದ, ಅಷ್ಟು ಸುಖರೂಪ ಯಾವುದಿದೆ ಹೇಳರಲ್ಲೇ ಲೋಕದೊಳಗ ಅವರ ಸಲುವಾಗಿ. ಅದರ ಆ ಸುಖರೂಪದ ಮೂಲ ತಾತ್ಪರ್ಯನ ಅದರಿಂದ ಭಿನ್ನ ಇರುವಂಥ ಏಕರೂಪವಿರುವಂಥ ತನ್ನ ಸ್ವಭಾವದೊಳಗ ಉದ್ಯಮ ಮಾಡುವುದು, ಆ ಕಡೆ ಗಮನ ಮಾಡೋದು, ಅದನ್ನು ಬಿಟ್ಟು ಈ ಕಡೆ ಗಮನ ಮಾಡೋದು. ಇದು ಸಾಮಾಯಿಕಿದರೆ ಅಂಚಳನೆ ಇದು ದುರ್ಬಲ ಜೀವರುಗಳದ್ದ ಹೇಡಿಗಳದ್ದ ಕರ್ತವ್ಯ ಅಲ್ಲ. ಏನು ಹೇಳಿದ್ದಾರೆ ನೋಡ್ರಿ ಅಲ್ಲಿ. ಈ ಸಾಮಾಯಿಕವು ಸಮತೆಯ ಭಾವವಿಲ್ಲದೆ ಆಗುವ ಸಾಧ್ಯತೆ ಇಲ್ಲ. ಆದುದರಿಂದ ಆ ಸಮತೆಯ ಭಾವದ ವ್ಯಾಖ್ಯೆ ಮಾಡ್ತಾರೆ. ಸುಖದಾಯಕ, ಅರೇ ಸುಖದಾಯಕ ಮೊದಲು ಹೇಳಿದಾರ್ರೆ, ದುಃಖದಾಯಕ ಹೇಳಲಿಲ್ಲ. ಜೀವನಿಗೆ ಸಂಸಾರದೊಳಗೆ ದುಃಖ ಎಷ್ಟಿದೆ ಮತ್ತು ಸುಖ ಎಷ್ಟಿದೆ?
ಪ್ರಶ್ನೆ ಬೇರೆ ಇದೆ. ಜೀವನಿಗೆ ಸಂಸಾರದಲ್ಲಿ ಸುಖ ಎಷ್ಟಿದೆ ಮತ್ತು ದುಃಖ ಎಷ್ಟಿದೆ ಹೇಳ್ಬೇಕ್ರಿ? ಎಲ್ಲ ಸುಖಾನೇ ಐತೆ, ಆಭಾಸೆ. ನಿಜವಾದ ಉತ್ತರ ಎಲ್ಲ ಸುಖನೇ ಐತೆ, ಅದು ಆಭಾಸ ಐತಿ, ಮುಂದಿನ ಬೇಕಿಲ್ಲ. ಎಲ್ಲ ಸುಖನೇ ಐತೆ ಅಂಥೇಳಿನ ಅಲ್ಲಿಂದ ಇವು ಬಿಡ್ತಾ ಇಲ್ರಿ. ಅದು ವಾಸ್ತವದಲ್ಲಿ ಏನಿದೆ ಅದ ಕಿಂಪಾಕ ಫಲ ಸದೃಶ ಇದ್ರೂ ಕೂಡ ಅವನಿಗೆ ಸುಖನ ಕಾಣಿಸ್ತಾ ಇದೆ, ಸುಖನ ಕಾಣಿಸ್ತಾ ಇದೆ. ಈಗ ಯಾವುದು ರೋಗರೂಪ ಅವಸ್ಥೆ ಇದೆ ಅಲ್ಲ, ಅದು ನಮಗೆ ಯಾಕೆ ಕಾಣಿಸ್ತಾ ಇದೆ? ನಾಳೆ ನಿರೋಗ ರೂಪ ಆಗೋದಿದೆ. ನಾನು ಮಾಡ್ತೇನಲ್ಲ, ನಾನು ಮಾಡ್ಕೊಂತೇನೆ. ಏನ ನಿರೋಗ ರೂಪ? ಯೋಗ್ಯ ಉಪಾಯ ಉಪಚಾರದ ಮೂಲಕ ಸಂಸಾರದೊಳಗೆ ಜೀವನಿಗೆ ಸುಖ ಎಷ್ಟಿದೆ, ದುಃಖ ಎಷ್ಟಿದೆ? ಕೇವಲ ಸುಖವೇ ಇದೆ. ವಿಚಾರ ಮಾಡೋದಿದೆ. ಅದಕ್ಕೆ ವಿರುದ್ಧ ಅಂತ ಹೇಳಿ ಹೇಳಿತು. ನಿಜವಾಗಿ ನೀವು ವಯಸ್ಸಿಗೆ ಅನುಸರಿಸಿ ಉತ್ತರ ಕೊಟ್ಟಿದ್ದೀರ. ದೀರ್ಘಕಾಲದ ಸ್ವಾಧ್ಯಾಯದ ಒಂದ ಪ್ರತಿರೂಪದ ಉತ್ತರ ಇದೆ. ಎಲ್ಲ ಸುಖನೂ ಇದೆ, ಎಲ್ಲ ಏನು ಬಂದಿದೆ ಅದೆಲ್ಲ ದುಃಖ ಎಲ್ಲಿ ಅನಿಸಿದೆ ರೀ ನಮ್ಗೆ ಅಂಥೇಳಿ ಯೋಗ ಸಾರದೊಳಗೆ ಯೋಗಿಂದು ದೇವೇನು ಹೇಳಿದರು? ಪಾಪಾಲ ಪಾಪ ಸಮನತಿ ಸರ್ವಲೋಕಯ ಜಗತ ಪುಣ್ಯಾಲಾಜೋ ಪಾಪಮಣಿ ತೋ ಜ್ಞಾನೀಯ ಲೋಕ. ತಿಳಿವರು ಪಾಪವ ಪಾಪವೆಂದು ಲೋಕದ ಸಕಲ ಜನರು, ತಿಳಿವರು ಪುಣ್ಯವ ಪಾಪವೆಂದು ಲೋಕದ ವಿರಳ ಬುಧ. ವಿರಳ ಪುಣ್ಯವನ್ನು ಪಾಪ ಅಂತ ಹೇಳ್ತಾರೆ. ಪುಣ್ಯವನ್ನು ಹೇಗೆ ಪಾಪ ಅಂತ ತಿಳಿಯೋದು? ಪುಣ್ಯವನ್ನು ಹೇಗೆ ಪಾಪ ಅಂತ ತಿಳಿಯೋದು? ಅರೆ, ಎಲ್ಲಿ ಪರದ ಆಶ್ರಯ ಇದೆಯೋ ಅಲ್ಲಿ ಪಾಪ ಇದೆ. ಅದಕ್ಕೆ ವಿರಳ ಬುಧ ಜನರು ಮಾತ್ರ ತಿಳಿತಾರೆ. ನಮಗೆ ದುಃಖದ ಕಾರಣಗಳೇನಿದಾವೆ ಅವುಗಳದ್ದೇ ಆಶ್ರಯ ಇದೆ. ಯಾಕೆ ಅಂತಂದ್ರೆ ನಾವು ಅದರಲ್ಲೇ ನಾಳೆ ಸುಖ, ನಾಳೆ ಸುಖ, ನಾಳೆ ಸುಖ ಅನ್ನುವ ಒಂದು ಕಲ್ಪನೆ ನಮ್ಮದು ಭದ್ರವಾಗಿ ಕೂತಬೇಕು. ಏನಿದೆ ಅವೆಲ್ಲ ನಡೆಯೋನಲ್ಲ ಅಂತೇಳಿ ಯಾವ ಹೀಗಾಗಾಯಿತು ಅಂಥೇಳಿ ಯಾರಾದರೂ ತಮ್ಮ ಅನಿಸಿಕೆಯನ್ನು ಉದ್ಗಾರವನ್ನು ವ್ಯಕ್ತಪಡಿಸಿದರೆ ಅವೆಲ್ಲ ನಡೆಯೋಲ್ಲ. ಅಂದ್ರೆ ಅವೆಲ್ಲ ದಾಂಟೆ ನಾನು ಇಲ್ಲೇ ಸುಖಿ ಆಗೋ ಸಾಧ್ಯ ಇದೆ ಅನ್ನೋದ ಈ ಜೀವಕ್ಕೆ ಭದ್ರವಾದಂಥ ದೃಢವಾದ ಶ್ರದ್ಧೆ ಇದೆ. ಈ ಸಾಮಾಯಿಕವು ಸಮತೆಯ ಭಾವವಿಲ್ಲದೆ ಆಗುವ ಸಾಧ್ಯತೆ ಇಲ್ಲ. ಆದುದರಿಂದ ಸುಖದಾಯಕ ಹಾಗೂ ದುಃಖದಾಯಕವಾದ ಪದಾರ್ಥಗಳಲ್ಲಿ ಸಮಾನ ಬುದ್ಧಿಯನ್ನು ಇರಿಸುತ್ತಾ ಸ್ವರೂಪದಲ್ಲಿ ಮಗ್ನವಾಗುವುದೇ ಪರಮ ಕಾರ್ಯವಿದೆ. ಇದನ್ನು ಒಂದು ವಾಕ್ಯದೊಳಗೆ ಬೇರೆ ಹೇಳ್ತೇನೆ. ಎಲ್ಲ ಪ್ರಕಾರದ ಅನುಕೂಲತೆ ವಾಸ್ತವದಲ್ಲಿ ಇದೆ ಅಂದರೆ ಯಾವನೋ ಓರ್ವ ಮನುಷ್ಯನಿಗೆ ಎಲ್ಲ ಪ್ರಕಾರದ ಅನುಕೂಲತೆ ವಾಸ್ತವದಲ್ಲಿ ಅಂದ್ರೆ ಏನ? ಎಲ್ಲ ಜನರು ನಂಬುವ ಹಾಗೆ ವಾಸ್ತವದಲ್ಲಿ ಎಲ್ಲ ಪ್ರಕಾರದ ಅನುಕೂಲತೆ ಇದೆ. ಆದ್ರೆ ಅದನ್ನು ಅವನು ಸಮಭಾವದಿಂದ ಬಿಟ್ಟು ಹೋಗ್ತಾನೇನಿಲ್ರಿ ಆಯು ಪೂರ್ಣ ಆದಮೇಲೆ. ಅದಕ್ಕೆ ಏನು ಮಾಡ್ತಾನೆ? ಅದನ್ನು ಹಿಡ್ಕೊಂಡು ಹೋಗ್ತಾನೋ ಇಲ್ಲ. ಒಬ್ಬ ಮಗ ವ್ಯಸನಿ ಇದ್ದಾನೆ, 3 ಜನ ಮಕ್ಕಳ ಅತ್ಯಂತ ಸಜ್ಜನ ಇದ್ದಾರೆ, ಲೋಕದೊಳಗೆಲ್ಲ ಖ್ಯಾತಿ ಆಗುವಂಥದ್ದ ಧನ ಐಶ್ವರ್ಯ, ಇವನ ಜೀವನ ಸುಂದರ ಇದೆ, ಅದರ ಬಿಟ್ಟು ಹೋಗ್ತಾನೇನಿಲ್ರಿ. ಅರೆ, ಇದರದ್ದು ವಿಚಾರ ಆಳವಾಗಿ ಮಾಡೋದು. ಸುಖದಾಯಕ ಹಾಗೂ ದುಃಖದಾಯಕವಾದ ಪದಾರ್ಥಗಳಲ್ಲಿ ಸಮಾನ ಬುದ್ಧಿಯನ್ನು ಇರಿಸುತ್ತಾ ಸ್ವರೂಪದಲ್ಲಿ ಮಗ್ನವಾಗುವುದೇ ಪರಮ ಕಾರ್ಯವಿದೆ. ಶ್ರಾವಕರು ಇಂಥ ಸಾಮಾಯಿಕವನ್ನು, ಶ್ರಾವಕರು ಅಂತಂದ್ರೆ 2 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ 5ನೇ ಗುಣಸ್ಥಾನವರ್ತಿ. ಹೌದು, ಶ್ರಾವಕರಂತಂದ್ರೆ ನಾವು ಉಳಿದ ಕಡೆಯೆಲ್ಲ ನಮ್ಮನ್ನ ಯಾವ ಪ್ರಕಾರ ತಿಳ್ಕೊಳ್ತೇವಲ್ಲ ಆ ಪ್ರಕಾರನೂ ತಿಳ್ಕೊಂಡು ಈ ಕಾರ್ಯ ಮಾಡೋಣವ್ರೆ. ಶ್ರಾವಕರು ಇಂಥ ಸಾಮಾಯಿಕವನ್ನು 3 ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದ ಕಾಲದಲ್ಲಿ ಮತ್ತು ಸಾಯಂಕಾಲ ತ್ರಿಸಂಧ್ಯಾ ಸಮಯದಲ್ಲಿ ಏನು ಮಾಡೋದ? ಇದು ಬಿರಿದಿರಲಿ 5 ಪ್ರಕಾರದ ಪಾಪಗಳ ತ್ಯಾಗಪೂರ್ವಕವಾಗಿ ಅವಶ್ಯವಾಗಿ ಮಾಡಿ. ಕಾಯದಿಂದ ಬಿಡೋನು ಮೊದಲ, ಆಮೇಲೆ
ವಚನದಿಂದ ಹೋಗ್ತಿದೆ, ಆಮೇಲೆ ಮನದಿಂದ ಕೂಡ ತಾನಾಗೇನ ಹೋಗ್ತಿದೆ. ಅರೆ ನಾವು ಬಿಟ್ಟು ಕೊಟ್ರೆ ಯಾಕೆ ಹೋಗೋದಿಲ್ರಿ, ನಾವೇ ಹಿಡ್ಕೊಂಡಿದ್ದೇವೆ ಅಂಥೇಳಿ ಅದೆಲ್ಲ ಇದೆ ರೀ. ಏನ ಮನುಷ್ಯನೊಳಗೆ ಪಾಪದ ವಿಚಾರಗಳ, ವಚನದೊಳಗೆ ಪಾಪದ ಕಠೋರ ಮೊದಲಾದ ವಚನಗಳ, ಕಾಯದ ಮೂಲಕ ಷಟ್ಕಾಯ ಜೀವಗಳ ಹಿಂಸೆ ಆಗುವಂಥ ಪ್ರವೃತ್ತಿ, ಇವೆಲ್ಲ ನಿಯಮದಿಂದ ಬಿಟ್ಟು ಹೋಗ್ತಾವೆ. ಯಾವಾಗ ನಾವು ಬಿಟ್ಟರೆ, ನಾವೇ ಹಿಡ್ಕೊಂಡಿದ್ದೇವೆ, ನಡೆಸ್ತಾ ಇದ್ದೇವೆ ಅಂಥೇಳಿ ನಡೀತಾ ಇದೆ. ಶ್ರಾವಕರು ಇಂಥ ಸಾಮಾಯಿಕವನ್ನು 3 ಕಾಲದಲ್ಲಿ 5 ಪಾಪಗಳ ತ್ಯಾಗಪೂರ್ವಕ ಅವಶ್ಯವಾಗಿ ಮಾಡಬೇಕಾಗುವುದು. ಅವಶ್ಯವಾಗಿ ಮಾಡಬೇಕಾಗುವುದು ಅಂದ್ರಲ್ಲ, ಇದನ್ನೇ ಸಾಮಾಯಿಕ ಶಿಕ್ಷಾವೃತವೆಂದು ಹೇಳುತ್ತಾರೆ. ಶಾಲೆಗೆ ಹೋಗೋದು ಅವಶ್ಯಕ ಇರ್ತಿದ್ದಲ್ಲ, ಅವಶ್ಯವಾಗಿ ಹೋಗಬೇಕಾಗೋದು. ಇಷ್ಟು ಹಜರಿ ತುಂಬಬೇಕಾಗೋದ್ರಲ್ಲ, ಆಗಬೇಕಾಗೋದು ಏನಂತೀರ ಅದಕ್ಕೆ, ಅಟೆಂಡೆನ್ಸ್ ಇಷ್ಟು ಬೇಕಾಗ್ತಾವಲ್ಲ. ಆ ಪ್ರಕಾರ ನೀ ಮುನಿ ಆಗಬೇಕಾದ್ರೆ ಇಷ್ಟು ಮಾಡಬೇಕಾಗುತ್ತೆ. ಯಾವ 2 ಕಷಾಯ ಚೌಕಡಿ ಹೋಗಿರುವಂಥವ್ರಿ ಇದು ಮಾಡುವ ವಿನಃ ಅದು ಆಗಲಿಕ್ಕೆ ಬರೋದಿಲ್ಲ ನೋಡ್ರಿ. ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ, ಸಮ್ಯಕ್ ಚಾರಿತ್ರ ಕೂಡ ದೇಶ ಚಾರಿತ್ರ ರೂಪದಿಂದ, ಸ್ವರೂಪಾಚರಣ ಮತ್ತು ದೇಶ ಚಾರಿತ್ರ ರೂಪದಿಂದ ಬಂದಿದೆ. ಆದರೆ ಸಕಲ ಚಾರಿತ್ರದ ಸಲುವಾಗಿ ಅವಶ್ಯವಾಗಿ ಇದನ್ನು ಮಾಡಬೇಕಾಗುತ್ತೆ. ಮುಂದಿನ ವಾರ ನೋಡೋಣ. ಕಾಲ